ಓಂ ಶ್ರೀ ವಿಚಾರ ಸಾಗರ ಮಂಗಲಾಚರಣ ಪ್ರಾರಂಭವಾಗುತ್ತದೆ. जो सुख नित्य प्रकाश विभू नाम रूप आधार मति न लखै जिहि मति लखै सोमय शुद्ध अपार अब्धि अपार स्वरूप ममा लहरी विष्णु महेश विधि रवि चंदा वरुण यम सत्य धनेश गणेश जा कृपालु सर्वज्ञ को हिय धारत मुनि ध्यान ताको होत उपाधि तय मोमय मिथ्या भान वैजिहि जाने बिन जगत मनहु जेवरी साप न सै भुजग जग जिहिल है सोहम आपे आप बोध चाहि जाको सुकृति भजत राम निष्काम सो मेरो है आत्मा काको करो प्रणाम सो मेरो है आत्मा काकू करो प्रणाम। जय मंगलम जय नमः पार्वती शिव हर हर महादेव। सद्गुरु सिद्धार्थ महाराज की जय, रुद्रावधूत महाराज की जय, सकल साधु संत महाराज की जय। ಈಗ 146ನೇ ಅಂಕದಿಂದ ಇವತ್ತು ಶಾಸ್ತ್ರವು ಪ್ರಾರಂಭವಾಗುತ್ತದೆ. 146 ಅರ್ಥಾತ್ ವಿಚಾರ ಸಾಗರದ 4ನೇ ಸ್ತರಂಗದ 146ನೇ ಅಂಕದಿಂದ ಇವತ್ತಿನ ದಿನ ಶಾಸ್ತ್ರವು ಪ್ರಾರಂಭವಾಗುತ್ತದೆ. ಅಂತೂ ಇಲ್ಲಿ ತನಕ ಏನ್ ಕೇಳ್ಕೊಂಡು ಬಂದಿರಿ, ಯಾರಿಗೂ ಅದು ಸ್ಮರಣದಲ್ಲಿ ಇಲ್ಲ. ಓಕೆ, ಅದಕ್ಕೆ ಸ್ವಲ್ಪ ನಿಮಗೆ ನೆನಪು ಮಾಡಿ ಕೊಟ್ಟು ಮುಂದೆ ಸಾಗುವ. ಅರ್ಥಾತ್ ಇಲ್ಲಿ ತನಕ ಏನ್ ನಡೀತು ಅಂದ್ರೆ, ಈ ಸರ್ಪಕ್ಕ ರಜ್ಜು ಅಧಿಷ್ಠಾನ ಅಂತ ಮೊದಲು ಹೇಳಿದ್ರು, ಹಗ್ಗ ಅಧಿಷ್ಠಾನ ಅಂತ ಹೇಳಿದ್ರು. ಮುಂದ ಶಂಕ ಮಾಡಿದ ಹಗ್ಗ ಅಧಿಷ್ಠಾನ ಆಗ್ಲಕ್ ಬರಂಗಿಲ್ಲ. ಯಾಕ? ಅದ ಕಲ್ಪಿತ ಐತಿ, ತಾನ ಕಲ್ಪಿತ. ಇನ್ನೊಂದು ಹೆಂಗ ಆಕೈತಿ ಅಧಿಷ್ಠಾನ? ಮತ್ತೇನು ಅಂದ್ರ ರಜ್ಜು ಉಪಿತ ಚೇತನ ಅಧಿಷ್ಠಾನ ಐತಿ. ಆದ್ರಿಂದ ಹಗ್ಗ ಜ್ಞಾನದಿಂದ ಆಗೋದಿಲ್ಲ, ಅಧಿಷ್ಠಾನ ಜ್ಞಾನದಿಂದಲೇ ಅಧ್ಯಸ್ಥದ ನಿವೃತ್ತಿ ಅಂತೇಳಿ. ಯಾರು ಸಣ್ಣ ಮಕ್ಕಳದಾರ ಅವರು ಕೇಳವ್ರು ತಮ್ಮ ಮನೆಯದ ಈ ಬಂದ್ ಮಾಡ್ಕ, ಸೌಂಡ್ ಬಂದ್ ಮಾಡ್ರಿಪ್ಪ, बंद करो, कौन किसका घर में बच्चे का आवाज आ रहा है। ಅದಕ್ಕಾಗಿ ರಜ್ಜು ಉಪೀತ ಚೇತನ ಅಧಿಷ್ಠಾನ ಐತಿ. ಆ ಚೇತನ ಜ್ಞಾನ ಆಗಲಾರದ ಸರ್ಪ ನಿವೃತ್ತಿ ಆಗುದಿಲ್ಲ ಅಂತ ಶಂಕ ಮಾಡಿದ. ಆವಾಗ ಅವ್ರು ಹೇಳಿದ್ರು, ಆಯ್ತು ಅಂದ್ರ ರಜ್ಜು ಜ್ಞಾನ ಅಂದ್ರನ ರಜ್ಜು ವಿಪರೀತ ಚೇತನ ಜ್ಞಾನ ಹ್ಯಾಗ ಅಂತ ಕೇಳಿದ್ರ, ಅಂತಃಕರಣ ವೃತ್ತಿ ಹೋಗಿ ರಜ್ಜು ನೋಡಿ ಸಂಬಂಧ ಆದಾಗ ಆ ರಜ್ಜು ಉಪಯುಕ್ತ ಚೇತನ, ರಜ್ಜು ವೃತ್ತಿ ಉಪಯುಕ್ತ ಚೇತನ ಎರಡು ಒಂದಾಗ್ತಾವು. ಮತ್ತ ಅಂದ ಮೇಲೆ ರಜ್ಜು ಜ್ಞಾನ ಅಂದ್ರು ಅಥವಾ ರಜ್ಜು ಉಪಯುಕ್ತ ಚೇತನ ಒಂದಾಗಿರ್ತೈತಿ. ಆದ್ರಿಂದ ರಜ್ಜು ಉಪಹಿತ ಚೇತನ ಜ್ಞಾನ ಆಗಿರ್ತೈತಿ ಅಂತ ಹೇಳಿದ್ರು. ಆಯ್ತು. ಆದ್ರ ಅವ ಮಾತೇನಂದ, ರಜ್ಜು ಉಪಿತ ಚೇತನ ಜ್ಞಾನ ಆದ್ರ ಸರ್ಪ ನಿವೃತ್ತಿ ಆಗ್ಬಹುದು, ಸರ್ಪ ಜ್ಞಾನ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳ್ದ. ಯಾಕಂದ್ರ ಜ್ಞಾನ ಅದು ಪ್ರಮಾತ ಅಥವಾ ಸಾಕ್ಷಿಯನ್ನ ಆಶ್ರಯ ಮಾಡ್ಕೊಂಡು ಇರ್ತೈತಿ ಹೊರತು ಅದು ಇನ್ನೊಂದ್ ಕಡೆ ಇರಂಗಿಲ್ಲ. ಅಂದ್ರ ರಜ್ಜು ಒಂದು ಅಲ್ಲಿ ಹೊರಗೆ, ಅಲ್ಲಿ ಸಾಕ್ಷಿ ಆಗಲಿ ಅಥವಾ ಪ್ರಮಾತ ಆಗಲಿ ಅಲ್ಲಿ ಸಂಭವಿಸಂಗಿಲ್ಲ, ಅವು ಇಲ್ಲಿ ಅಂತಃಕರಣದಲ್ಲಿ ಸಂಭವಿಸ್ತಾರೆ. ಅದಕ್ಕಾಗಿ ಸರ್ಪಜ್ಞಾನ ನಿವೃತ್ತಿ ಆಗ್ಲಕ್ ಬರಂಗಿಲ್ಲ ಶಂಕ ಮಾಡಿದ. ಆವಾಗ ಅದಕ್ಕೆ ಬ್ಯಾರೆ ಅನೇಕ ರೀತಿಯಿಂದ ಅಂದ್ರ ಅದಕ್ಕೆ ಮತ್ತೆ 2-3 ಪ್ರಕಾರ ಹೇಳಿದ್ರು ಅವರು.
ನೋಡಪ್ಪ, ಆವಾಗ ರಜ್ಜು ಚೇತನ ಧ್ಯಾನ ಆದ ನಂತರದಲ್ಲಿ ಸರ್ಪ ನಿವೃತ್ತಿ ಆಯ್ತಿಲ್ಲೋ? ಸರ್ಪ ನಿವೃತ್ತಿ ಆಯ್ತಂದ್ರೆ ಆವಾಗ ವಿಷಯದ ಅಧೀನ ಜ್ಞಾನ ಇರ್ತದೆ. ವಿಷಯ ಇದ್ರೆ ಜ್ಞಾನ ಇರ್ತದೆ, ವಿಷಯ ಇಲ್ಲ ಅಂದ್ರೆ ಜ್ಞಾನ ಇರೋದು. ಆ ಸರ್ಪ ವಿಷಯ ಇಲ್ಲ ಅಂದ್ರೆ ಜ್ಞಾನ ಇಲ್ಲ ಆಗಿಬಿಡ್ತದ, ಅದು ಹೋಗ್ತೈತಿ ಸಮಾಧಾನ ಹೇಳ್ಬೋದು. ಹಂಗ ನಾ ಕೇಳಂಗಿಲ್ಲ. ವೇದಾಂತ ಸಿದ್ಧಾಂತದಲ್ಲಿ ಕಾಯ್ದೆ ಏನೈತಿ? ಅಧಿಷ್ಠಾನ ಜ್ಞಾನದಿಂದಲೇ ನಿವೃತ್ತಿ ಐತಿ. ಅದಕ್ಕೆ ಅಧಿಷ್ಠಾನ ಜ್ಞಾನದಿಂದ ನಿವೃತ್ತಿ ಹೇಳ್ಬೇಕು ನಮ್ಗೆ. ನೀವು ಹಂಗಾಗಿ ಏನ್ ಹೇಳಿದ್ರು ಕೇಳಂಗಿಲ್ಲ. ಆಯ್ತಾ ಅಂತಾರ. ಆಮೇಲೆ ಮುಂದೆ ಎಲ್ಲಿಗೆ ಬಂತು ಹಂಗಾರ? ಅದು ಮುಂದಂದ್ರ ಅದಕ್ಕೆ ಅವ್ರು ಏನಂದ್ರು, ಈಗ ಅದನ್ನು ಬಿಡೋನು ಇದನ್ನು ಬಿಡೋಣ ಅಂದ್ರು. ಅದನ್ನು ಬಿಡೋಣ ಇದನ್ನು ಬಿಡೋಣ ಅಂದ್ರು. ಅದು ಯಾರಿಗೂ ಗೊತ್ತ? ನಿಮ್ಗೆ ಗೊತ್ತದ. ಅದನ್ನು ಅಂದ್ರ ರಜ್ಜು ವಿಪಿತ ಚೇತನ ಬಿಡೋನು. ಮತ್ತೀಗ ಈ ಕಡೆ ಅಂತಃಕರಣ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ ಯಾವ್ದು ಸರ್ಪಕ್ಕೆ ಹೇಳಿದ್ರೆ ಮತ್ತೊಂದು ಆಪತ್ತಿ ಕೊಟ್ಟ. ಏನಂತ? ಹಂಗಾದ್ರ ಅಂತಃಕರಣ ಉಪಯುಕ್ತ ಚೇತನ ಏನೈತಿಲ್ಲ ಅದು ಸಾಕ್ಷಿ. ಇದು ಅಧಿಷ್ಠಾನದವ್ರು ಹೇಳಿದ್ರಿ ಆ ಸರ್ಪಜ್ಞಾನಕ್ಕೆ. ಆ ಸರ್ಪ ಹಾಗೆ ಬಿದ್ದಲ್ಲಿ ತೋರ್ತೈತಿಲ್ಲ, ಅದು ಈಗ ಎಲ್ಲಿ ತೋರ್ಬೇಕಂದ್ರೆ ನಿಮ್ಮ ಅಂತಃಕರಣದಲ್ಲಿ ಸರ್ಪ ತೋರ್ಬೇಕು. ಯಾಕಂದ್ರ ಅಧ್ಯಸ್ಥ ವಸ್ತು ಅಧಿಷ್ಠಾನ ಇದ್ದಲ್ಲೇ ತೋರ್ತೈತಿ. ನೀವು ಈ ಅಂತಃಕರಣ ವಿಪರೀತ ಚೇತನ ಸಾಕ್ಷಿ ಅದು ಅಧಿಷ್ಠಾನ ಹೇಳಿದ್ರಿಂದ ಅಧಿಷ್ಠಾನ ಎಲ್ಲಿ ಐತಿ ಅಂದ್ರೆ ಸರ್ಪ ಅಲ್ಲಿ ಹೆಂಗ್ ತೋರ್ತೈತಿ? ಆದ್ದರಿಂದ ಆ ಸರ್ಪ ಒಳಗ್ ತೋರ್ಬೇಕು. ಒಳಗ್ ತೋರ್ತೈತಿ ಮತ್ತು ಅದು ಐತಿ, ಒಳಗ ಐತಿ ಕರೆ ಹೊರಗ್ ತೋರ್ತೈತಿ ಅಂದ್ರೆ ಆತ್ಮಖ್ಯಾತಿ ಆಕೈತಿ ಅಂತ ಅದಕ್ಕೆ ಹೇಳಿದ್ರು. ಅದಕ್ಕ ಅದನ್ನು ಬಿಡು ಇದನ್ನು ಬಿಡು ಅಂದ್ರ ರಜ್ಜು ಉಪಯುಕ್ತ ಚೇತನ್ನು ಬಿಡು, ಅಂತಃಕರಣ ಉಪಯುಕ್ತ ಚೇತನ್ನು ಬಿಡು. ಎರಡು ಬಿಟ್ಟು ಈಗ ಹೇಳ್ತೇವೆ ಕೇಳ ಅಂದ್ರು. ಏನು? ಇದಮಾಕಾರ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನ. ಅಂದ್ರೆ ಏನು ಅಂದ್ರೆ ಗೊತ್ತಾಗ್ತಾನೆ ಇದು. ಏನು? ಹಗ್ಗವನ್ನು ಕಾಣಲಿಕ್ಕೆ ಹೋದಂತ ಅಂತಃಕರಣ ವೃತ್ತಿ, ಅಂತಃಕರಣ ವೃತ್ತಿ ನೇತ್ರ ದ್ವಾರ ಹಗ್ಗದ ಪರ್ಯಂತರ ಹೋಗಿ ಹಗ್ಗದೊಡನೆ ಸಂಬಂಧ ಆಗೈತೆ. ಸಂಬಂಧ ಆದಾಗ ಇದಮಾಕಾರ ಇದು ಅಂತ ಜ್ಞಾನ ಆಗೈತಿಲ್ಲ. ಇದು ಅದು ಏನ ಗೊತ್ತಿಲ್ಲ, ಇದು ಅಂತ ಜ್ಞಾನ ಆಗೈತಿ. ಇದು ಅಂತ ಜ್ಞಾನ ಆಗೈತಿ ಅಂದ್ಮೇಲೆ ಇದಮಾಕಾರ ವೃತ್ತಿ ಉಪಹಿತ ಚೇತನ ಏನೈತಲ್ಲ, ಆ ಇದಮಾಕಾರ ವೃತ್ತಿ ಉಪಹಿತ ಚೇತನವೇ ಸರ್ಪಕ್ಕೂ ಸರ್ಪಜ್ಞಾನಕ್ಕೂ ಅಧಿಷ್ಠಾನ ಹೇಳ್ತೀವಿ ಅಂತ ಹೇಳಿದ್ರು. ಅಂದ್ರ ಅದನ್ನು ಬಿಟ್ಟು ಇದನ್ನು ಬಿಟ್ಟ ಅಂತ. ರಜ್ಜು ವಿಪರೀತ ಚೇತನ ಬೇಡ, ಅಂತಃಕರಣ ವಿಪರೀತ ಚೇತನ ಬೇಡ. ಅದು ಹೇಳಿದ್ರ ಜ್ಞಾನ ಅಲ್ಲಿ ಸಂಭವಿಸ್ತದ ಹೊರಗೆ. ಇಲ್ಲಿ ಅಂತಃಕರಣ ಹೇಳಿದ್ರೆ ಸರ್ಪ ಇಲ್ಲಿ ತೋರ್ಬೇಕು. ಹಿಂಗೆಲ್ಲ ಆಪತ್ತಿ ಪಟ್ಟಿದ್ದು. ಅದಕ್ಕೆ ಎರಡು ಗಟ್ಟಿಗೆ ಬೇರೆ ಹೇಳ್ತಾರೆ. ಇದಮಾಕಾರ ವೃತ್ತಿ ಉಪಯುಕ್ತ ಚೇತನವೇ ಅಲ್ಲಿ ಅಧಿಷ್ಠಾನ ಹೇಳಿದ್ರು. ಅದು ಹ್ಯಾಂಗ ಅಂತ ಕೇಳಿದ್ರೆ ಅಲ್ಲಿ ಏನಪ್ಪಾ ಅಂದ್ರ ಈಗ ಇದಮಾಕಾರ ವೃತ್ತಿ ಏನಾಗಿರ್ತದಲ್ಲ, ಅದ ಹಗ್ಗವನ್ನು ಕಾಣಲಿಕ್ಕೆ ಹೋದಂತ ಇದಮಾಕಾರ ವೃತ್ತಿ ಅದು ಅಂದ್ರೆ ಇದಮಾಕಾರ ವೃತ್ತಿ ಅಂತಕ್ಕಂಥದ್ದು ಏನೈತ್ರಿ ಇದು ಅಂತ ಆಗೈತಿ. ಆ ಇದಮಾಕಾರ ವೃತ್ತಿ ಉಪಹಿತ ಚೇತನ ಐತಿಲ್ಲೋ, ಆ ಇದಮಾಕಾರ ವೃತ್ತಿ ಉಪಹಿತ ಚೇತನವೇ ಇದಮಾಕಾರ ವೃತ್ತಿ ಉಪಹಿತ ಚೇತನವೇ ಸರ್ಪ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಹೇಳಿದ್ರು. ಅಂದರೆ ಇದಮಾಕಾರ ವೃತ್ತಿ ಏನೈತಿಲ್ಲ ಅಂತಃಕರಣ ವೃತ್ತಿ ನೇತ್ರ ದ್ವಾರ ಹೋಗಿ ಹಗ್ಗದೊಡನೆ ಸಂಬಂಧ ಆಗೈತಿ. ಅಲ್ಲಿ ಇದು ಹೊತ್ತಾಗಿ ನಿಂತೈತೆ, ಅಲ್ಲಿಗೆ ಬಂದೈತೆ. ಅದು ಆ ಇದಮಾಕಾರ ವೃತ್ತಿ ಉಪಹಿತ ಚೇತನ ಏನೈತಲ್ಲ, ಆ ಚೇತನವನ್ನು ಆಶ್ರಯ ಮಾಡ್ಕೊಂಡಿದ್ದಂತ ಅವಿದ್ಯ, ಆ ಅವಿದ್ಯೆಯಲ್ಲಿದ್ದಂತ ತಮೋ ಗುಣ ಅದು ಸರ್ಪಕ್ಕೆ ಉಪಾದಾನ ಕಾರಣ ಆಗಿದೆ. ಅದೇ ಅವಿದ್ಯೆಯಲ್ಲಿದ್ದಂತ
ಸತ್ವಗುಣ ಸರ್ಪಜ್ಞಾನಕ್ಕೆ ಉಪಾದಾನ ಕಾರಣ. ಈ ರೀತಿ ಸರ್ಪಜ್ಞಾನ ಎರಡಕ್ಕೂ ಇದಮಾಕಾರ ಉತ್ತೀಪೀತ ಚೇತನವೇ ಅಧಿಷ್ಠಾನ ಅನ್ನೋದು ಸಿದ್ಧ ಆಯ್ತು. ಈ ರೀತಿ ಹಗ್ಗ ಜ್ಞಾನ ಆದ ಕೂಡಲೇ ಅವೆರಡು ಹೋಗುತ್ತವೆ. ಹೀಗೆ ಸಂಭವಿಸ್ತೈತೆ. ಇಲ್ಲಿ ತನ ಹೇಳ್ಕೊಂಡು ಪಾಠ. ಆದ್ದರಿಂದ ಈ ರೀತಿ ಇನ್ನ ಅಂತಃಕರಣ ಸ್ವರೂಪ ಎಷ್ಟೈತಿ ಅಷ್ಟು ಸಾಕ್ಷಿ ಸ್ವರೂಪ ಇರ್ತೈತಿ. ಶರೀರದ ಒಳಗಿರ್ತಕ್ಕಂಥ ಅಂತಃಕರಣವೇ ಇಲ್ಲಿ ವೃತ್ತಿ ರೂಪ ಪರಿಣಾಮ ಹೊಂದಿರ್ತೈತಿ. ಆದ್ದರಿಂದ ವೃತ್ತಿ ವಿಪರೀತ ಚೇತನ ಸಾಕ್ಷಿ ಅಲ್ಲಿ ಸಿದ್ಧ ಆಕೈತಿ. ಅದಕ್ಕ ಜ್ಞಾನಕ್ಕೆ ಆಶ್ರಯ ಸಂಭವಿಸ್ತೈತಿ. ಹಗ್ಗದ ಯಾವಾಗ ಸಾಕ್ಷಾತ್ಕಾರ ಆಕೈತಿ ಅಂದ್ರೆ ಇದು ರಜ್ಜು ಅಂತ ಜ್ಞಾನ ಆಕೈತಿ, ಪ್ರತ್ಯಕ್ಷ ಜ್ಞಾನ. ಅವಾಗ ರಜ್ಜು ಚೇತನ ಮತ್ತು ವೃತ್ತಿ ಚೇತನ ಎರಡು ಒಂದಾಗುತ್ತವೆ. ಹಗ್ಗದೊಂದಿಗೆ ಸಂಬಂಧ ಆದಾಗ ರಜ್ಜು ಉಪಿತ ಚೇತನ ವೃತ್ತಿ ಚೇತನ ಎರಡು ಒಂದಾಗ್ತವೆ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪ ಜ್ಞಾನದ ನಿವೃತ್ತಿ ಆಗುವುದು ಸಂಭವಿಸುತ್ತದೆ. ಇಲ್ಲಿ ತನ ನಡೆದ ವಿಷಯ. ಇನ್ನು ಮೇಲೆ 146ನೇ ಅಂಕದಿಂದ ಈಗ ಶುರುವಾಗುತ್ತದೆ. जहाँ एक रज्जु में 10 पुरुष को, किसी को सर्प, किसी को दंड, किसी को माला, किसी को पृथ्वी की धारा, किसी को जलधारा, इस रीति से भिन्न भिन्न प्रतीति होवे. ಏನ್ ಹೇಳಿದ್ರಂದ್ರ ಈಗ ಒಂದು ರಜ್ಜು ಹಗ್ಗ ತುಣುಕ್ ಬಿದ್ದದ. ಅದರಲ್ಲಿ 10 ಮಂದಿ ಹೋಗ್ಲಕತ್ಯಾರ. 10 ಮಂದಿ ನೋಡಿ ಒಬ್ಬಗ ಇಲ್ಲಿ ದಂಡ ಬಡಿಗೆ ಬಿದ್ದೈತಂತ ಅಂತ, ಒಬ್ಬಗ ಇಲ್ಲಿ ಜಲಧಾರ ಐತಿ, ಒಂದು ಎರ್ಬಿಡಿ ಭೂಮಿ ಬಿರುಕು ಐತಿ, ಗಿಡದ ಬೇರ್ ಐತಿ, ಪೂಮಾಲ ಐತಿ, ಹಿಂಗ ಅನೇಕ ರೀತಿ ಒಬ್ಬೊಬ್ರಿಗೆ ಬೇರೆ ಬೇರೆ ಅಲ್ಲಿ ಭ್ರಾಂತಿ ಆಯ್ತ ತಿಳ್ಕೊ. ಅಥವಾ ಸರ್ವಕ್ಕೂ ಸರ್ಪ ಪ್ರತೀತ ಹೋಗ್ರಿ, ಎಲ್ಲರಿಗೂ ಸರ್ಪ ತೋರ್ತ ತಿಳ್ಕೊ, ಬೇರೆ ಬೇರೆ ತೋರಿ ಸರ್ಪ ಆಯ್ತು ಅಂದ್ರೂ ಕೂಡ ತಾ ಪುರುಷಕ್ಕೂ ರಜ್ಜು ಕ ಸಾಕ್ಷಾತ್ಕಾರ ಹೋವೆ ಅಂದ್ರೆ ಯಾವನಿಗೆ ಹಗ್ಗ ಅಂತ ಧ್ಯಾನ ಆಕೈತಿ. ತಾಕಿ ವೃತ್ತಿ ಚೇತನ ಮೇ ಕಲ್ಪಿತ ಜಾಸ್ತಿ ನಿವೃತ್ತೋವೆ. ಯಾವನಿಗೆ ಹಗ್ಗ ಜ್ಞಾನ ಆಯ್ತು ಅಂದ್ರ ಸರ್ಪ ಅಂತಂದ್ರೆ ಅಧ್ಯಾಸ ಆಗೈತಿ. ಹಗ್ಗ ಜ್ಞಾನ ಆಯ್ತು ಅಂದ ಕೂಡಲೇನ ಆ ವೃತ್ತಿ ಚೇತನದಲ್ಲಿ ಇರ್ತಕ್ಕಂಥ ಕಲ್ಪಿತ ಅಧ್ಯಾಸ ಏನದು ಸರ್ಪ ಐತಲ್ಲ ಅದರ ನಿವೃತ್ತಿ ಆಗುತ್ತದೆ. ಇನ್ನ ಜಾಕೋ ರಜ್ಜು ಜ್ಞಾನ ನೈ ಹೋವೆ, ಯಾರಿಗೆ ಹಗ್ಗ ಜ್ಞಾನ ಆಗಿಲ್ಲ ಅವ್ರಿಗೆ ಅಧ್ಯಾಸ ನಿವೃತ್ತಿ ಬನೇನೆ. ಈ ರೀತಿ ಅನ್ವಯ ವ್ಯತಿರೇಕದಿಂದ ಈಗ ಹೇಳಲ್ಪಡ್ತಿದ್ರು. ಯಾರಿಗೆ ಹಗ್ಗದ ಸಾಕ್ಷಾತ್ಕಾರ ಆಗೈತಿ ಅವರಲ್ಲಿ ಕಲ್ಪಿತ ಸರ್ಪ ಏನ್ ತೋರಿತೈತಿ ಅದು ನಿವೃತ್ತಿ ಆಕೈತಿ ಹಗ್ಗ ಜ್ಞಾನ ಆದ್ರಿಂದ. ಇದು ಹಗ್ಗ ಜ್ಞಾನ ಆದ್ರನ್ನ ಕಲ್ಪಿತ ನಿವೃತ್ತಿ ಆಕೈತಿ. ಇನ್ನು ಯಾರಿಗೆ ಹಗ್ಗ ಜ್ಞಾನ ಆಗಿಲ್ಲ ಅವ್ರಿಗೆ ಆ ಸರ್ಪದ ನಿವೃತ್ತಿ ಆಗೋದಿಲ್ಲ. ಹಗ್ಗ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಕತಿ ಅನ್ವಯ. ಹಗ್ಗ ಜ್ಞಾನ ಆಗಿಲ್ಲ ಅಂದ್ರೆ ಸರ್ಪದ ನಿವೃತ್ತಿ ಆಗುವುದಿಲ್ಲ, ಇದು ವ್ಯತಿರೇಕ. ಈಗ ಈ ರೀತಿ ಯಾತಿ ಇದಮಾಕಾರ ವೃತ್ತಿ ಚೇತನ ಹಿ ಕಲ್ಪಿತ ಕಾದಿರ್ತಾನೆ. ಆದ್ರಿಂದ ಇದಮಾಕಾರ ವೃತ್ತಿ ಚೇತನವೇ ಇಲ್ಲಿ ಕಲ್ಪಿತ ಏನೈತಲ್ಲ ಸರ್ಪ ಅಥವಾ ಯಾವುದೇ ಕಲ್ಪಿತ ವಸ್ತು ಅದಕ್ಕೆ ಅಧಿಷ್ಠಾನ ಐತಿ. ರಜ್ಜು ಆದಿಕ ವಿಷಯ ಉಪಯುಕ್ತ ಚೇತನೇ. ಆ ರಜ್ಜು ಉಪಯುಕ್ತ ಚೇತನ ಹೇಳಿದ್ವಿ ಅದಲ್ಲ, ಅದಕ್ಕೆಲ್ಲ ಬಿಟ್ಟು ಕೊಟ್ಟು ಇದಮಾಕಾರ ವೃತ್ತಿ ಉಪಯುಕ್ತ ಚೇತನಕ್ಕೆ ಬಂದ್ರ रज्जु उपित जो रज्जु उपित चेतन को सर्पदंडाधिकन का अधिष्ठान माने तो इन जो अंदर ಒಂದು ವೇಳೆ ರಜ್ಜು ಉಪಿತ ಚೇತನವನ್ನೇ ಸರ್ಪದಂಡಾದಿಗಳಿಗೆ ಅಧಿಷ್ಠಾನ ಅಂತ ಒಪ್ಪಿದ್ದಾದರೆ दश पुरुषों को प्रतीति जो है 10 पदार्थ सो एक को सारे प्रतीति हुई थे ಅಂದ್ರೆ ರಜ್ಜು ಉಪಿತ ಚೇತನದಲ್ಲಿ ಸರ್ಪದಂಡಾದಿಗಳಿಗೆ ಅಧಿಷ್ಠಾನ ಅಂತ ಒಪ್ಪಿಬಿಟ್ರೆ
ಅಲ್ಲಿ 10 ಮಂದಿಗೆ 10 ಪದಾರ್ಥ ತೋರ್ಯಾವು. ಅವು ಒಬ್ಬನಿಗೆ ಎಲ್ಲ ತೋರ್ಬೇಕಾಗ್ತದೆ. ಯಾಕಂದ್ರೆ ರಜ್ಜು ಚೇತನ ಅಧಿಷ್ಠಾನ ಹೇಳಿ. ಆದ್ದರಿಂದ ಮತ್ತದು ಅಲ್ಲಿ ಅದು ಎಲ್ಲರಿಗೂ ಅಲ್ಲಿ ತೋರ್ತೈತಿ ಹೊರಗೆ. ಮತ್ತ ಅಲ್ಲಿಂದ ಮತ್ತ ಅವರು ಅವು ಒಬ್ಬಗ ಎಲ್ಲ ತೋರ್ಬೇಕು. ಹೀಗೆ ಆಪತ್ತಿ ಬರ್ತದೆ. ಯಾಕ 10 ಪದಾರ್ಥಗಳಿಗೆ ಅಧಿಷ್ಠಾನ ಒಂದೇ. ಆದ್ದರಿಂದ हमारी रीति से तो जाकी वृत्ति चेतन में जो पदार्थ कल्पित है. ಇಲ್ಲಿ ಈಗ ನಮ್ಮ ರೀತಿಯಿಂದ ನಮ್ಮ ರೀತಿ ಏನು ಹೇಳ್ಯಾರ ಅಂದ್ರ, ಯಾರ ವೃತ್ತಿ ಚೇತನದಲ್ಲಿ ಯಾವ ಪದಾರ್ಥ ಅವ್ರಿಗೆ ಕಲ್ಪಿತ ಆಗೈತಿ ಅಂದ್ರೆ ಅವ್ರಿಗೆ ಸಂಸ್ಕಾರಗಳು ಬೇರೆ ಬೇರೆ ಏನು ಇರ್ತಾವ. ಪ್ರತಿಯೊಬ್ಬರಿಗೆ, ಒಬ್ಬರಿಗೆ ದಂಡದ್ದು, ಒಬ್ಬರಿಗೆ ಜಲಧಾರದ್ದು, ಒಬ್ಬರು ಭೂಮಿ ಬಿರುಕು, ಪೃಥ್ವಿ, ಭೂಮಾಲ, ಹಿಂಗೆಲ್ಲ ಆ ಸಂಸ್ಕಾರ ಅನುಸಾರ ಅವ್ರಿಗೆ ಅದು ತೋರ್ತಿರ್ತೈತಿ. ಆದ್ದರಿಂದ ಸೊ ತಾಯಿಗೂ ಪ್ರತೀತ ಹೋವೆ ಅನ್ಯಕ್ಕೂ ನೈ. ಈಗ ಸ್ವಪ್ನ ಇರ್ತೈತಲ್ಲ, ಸ್ವಪ್ನ ಕಲ್ಪಿತನ ಐತಿ. ಅದು ಯಾರಿಗೆ ತೋರ್ತೈತಿ? ಅವನ ಗಟ್ಟ ತೋರ್ತೈತಿ. ಇನ್ನೊಬ್ಬರಿಗೆ ತೋರ್ತೈತಿ ಎಲ್ಲಿ? ಆ ರೀತಿ ಇದನ್ನು ಕೂಡ ಯಾವನ ಇದರಲ್ಲಿ ಕಲ್ಪಿತ ಯಾರಿಗೆ ಇದು ಐತೆ ಅದೇ ಅಲ್ಲಿ ಅವನಿಗೆ ಅಷ್ಟೇ ತೋರ್ತೈತೆ. ಅನ್ಯಕ್ಕೂ ನೈ, ಇನ್ನೊಬ್ಬರಿಗೆ ಅದು ಬೇರೆ ತೋರೋದಿಲ್ಲ. ಈ ರೀತಿ इस रीति से बाह्य सर्पादिक और तिनके ज्ञान का वृत्ति उपेद साक्षी अधिष्ठान है. ಈ ರೀತಿಯಾಗಿ ಹೊರಗಿರ್ತಕ್ಕಂಥ ಸರ್ಪಾದಿಗಳಿಗಾಗಲಿ ಅಥವಾ ಅವುಗಳ ಜ್ಞಾನಕ್ಕಾಗಲಿ ಯದಮಾಕಾರ ವೃತ್ತಿ ಉಪೇತ ಸಾಕ್ಷಿಯೇ ಅಧಿಷ್ಠಾನ है. स्वप्न के पदार्थ और तिनके ज्ञान का भी ಅಂತಃಕರಣ ಉಪೇತ ಸಾಕ್ಷಿ अधिष्ठान है. ಇಲ್ಲಿ ಹಂಗ ಈ ಹಗ್ಗದಲ್ಲಿ ತೋರಿದ ಸರ್ಪಕ್ಕ ಸಾಕ್ಷಿ ಅಧಿಷ್ಠಾನ ಹೇಳಿದ್ರು, ಅದರಂತೆ ಸ್ವಪ್ನ ಪದಾರ್ಥಗಳಿಗೆ ಅಲ್ಲಿನ ಒಳಗೆ ಮಗ್ಗದು ಅಲ್ಲಿ ಕೂಡ ಅದ ಅಂತಃಕರಣ ಉಪೇತ ಸಾಕ್ಷಿಯೇ ಅಲ್ಲಿ ಅಧಿಷ್ಠಾನ ಐತಿ ಅಂತ ತಿಳ್ಕೋಬೇಕು. ಯಾ ಪ್ರಕಾರತೆ ಸತ್ ಅಸತ್ಯ ವಿಲಕ್ಷಣ ಜೋ. ಈ ರೀತಿಯಾಗಿ ಸತ್ ಅಸತ್ತಕ್ಕಿಂತ ವಿಲಕ್ಷಣವಾಗಲ್ಪಟ್ಟಂತ अनिर्वचनीय अविद्या का परिणाम अनिर्वचनीय सर्पाधिक तिनका ख्याति कहिए प्रतीति और कतर जो अनिर्वचनीय ख्याति कहिए ಅಂದ್ರೆ ಈ ರೀತಿ ಅನಿರ್ವಚನೀಯವಾದ ಅವಿದ್ಯೆಯ ಪರಿಣಾಮ, ಅನಿರ್ವಚನೀಯ ಸರ್ಪಾದಿಗಳು ಅಂದ್ರೆ ಇಲ್ಲಿ ಪರಿಣಾಮ ಅಂತ ಬಂತು. ಪರಿಣಾಮ ಅಂದ್ರೇನು? ಇರ್ಲಿ, ಇಲ್ಲಿ ಬೇಕು, ಇಲ್ಲಿ ಬೇರೆ ಬೇಕಾಗೈತಿ. ಉಪಾದಾನಕ್ಕೆ ಸಮಾನ ಸತ್ತಾವಾಲ ಅನ್ಯಥಾ ರೂಪ ಪರಿಣಾಮ ಹೇಳ್ತಾನ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ಯಾರ ಅವ್ರಂದ್ರ, ಅದು ಎರಡರಲ್ಲಿ ಅನಿರ್ವಚನೀಯ ಕುಂದಿರಬೇಕು ಅಂತ ಹಿಂಗೆ ಹೇಳ್ಯಾರ. ರೂಪಾಂತರ ಪ್ರಾಪ್ತಿ ಅಂದ್ಕೂಡ ಇಲ್ಲಿ ಸಂಭವಿಸುದಿಲ್ಲ. ಅದಕ್ಕೆ ಅಂದ್ರೇನು, ಅಲ್ಲಿ ಸತ್ತಕ್ಕಿಂತ ವಿಲಕ್ಷಣವಾಗಲ್ಪಟ್ಟಂತ ಯಾವ ಅನಿರ್ವಚನೀಯ ಅವಿದ್ಯ ಮತ್ತು ಅದರ ಪರಿಣಾಮ ಅನಿರ್ವಚನೀಯ ಸರ್ಪಾದಿಗಳು ತಿನ್ಕಾ ಖ್ಯಾತಿ ಅಂದ್ರು. ಅಂದ್ರೆ ಏನಂದಂಗಾತು, ಇಲ್ಲಿ ಪರಿಣಾಮದ ಲಕ್ಷಣ ನಾವೇನ್ ಮಾಡಿದ್ವಿ? ಉಪಾದಾನಕ್ಕೆ ಸಮಾನ ಸತ್ತಾವಾಲ ಅನ್ಯತಾ ರೂಪ ಪರಿಣಾಮ. ಹೌದಾ? ಉಪಾದಾನದ ಸಮಾನ ಸತ್ತಾ ಇರಬೇಕು, ಅನ್ಯಥಾ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಆದ್ದರಿಂದ ಇಲ್ಲಿ ಈ ಏನದು ಸರ್ಪ ಐತಿಲ್ಲ, ಇಲ್ಲಿ ಸರ್ಪ ಅದು ಎದರ ಪರಿಣಾಮ? ಅವಿದ್ಯೆಯ ಪರಿಣಾಮ. ಅದು ಸರ್ಪ ಅವಿದ್ಯಾನ ಪರಿಣಾಮ ಹೊಂದೈತೆ, ಹಾಲ ಮೊಸರಾದಂತೆ. ಆದ್ದರಿಂದ ಹಾಲು ಹೆಂಗ ವ್ಯವಹಾರಿಕ ಸತ್ತ ಐತಿ, ಮೊಸರುನು ಹಂಗ ವ್ಯವಹಾರಿಕ ಸತ್ತ ಐತಿ. ಅದೃಷ್ಟಾಂತ.
ಇಲ್ಲಿ ಬಂದದ್ದು ಅವಿದ್ಯೆಯ ಪರಿಣಾಮ ಸರ್ಪ ಅಂದ ಮೇಲೆ ಆ ಅವಿದ್ಯೆ ಹೇಗೈತಿ ಅನಿರ್ವಚನೀಯ ಐತಿ ಅಂತ ಹೇಳೋದು. ಅನಿರ್ವಚನೀಯ ಅವಿದ್ಯೆ ಅನಿರ್ವಚನೀಯ ಐತೆ ಸರ್ಪ ಅದು ಅನಿರ್ವಚನೀಯ. ಆದ್ದರಿಂದ ಉಪಾದಾನದ ಸಮಾನ ಸತ್ತ ಕುಂದಿರ್ತೈತಿ ಲಿಂಗ ಹೇಳ್ತಾನೆ. ಲಕ್ಷಣ ಕುಂದರ್ಸ್ಬೇಕಲ್ಲ ಇಷ್ಟೆಲ್ಲ ಗೊತ್ತಿರ್ಬೇಕಲ್ಲ ಹೆಂಗ. ಅದಕ್ಕ ಅನಿರ್ವಚನೀಯ ಸರ್ಪಾದಿ ಕಿಂಕಿ ಖ್ಯಾತಿ ಕೈಯ ಪ್ರತೀತಿ. ಅದ್ರ ಖ್ಯಾತಿ ಅಂದ್ರೇನು? ಪ್ರತೀತಿ ಮತ್ತು ಕಥನ. ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಕೈಯೇ. ಇದಕ್ಕೇನೆ ಅನಿರ್ವಚನೀಯ ಖ್ಯಾತಿ ಅನ್ನುತ್ತಾರೆ. ಇದರ ಮೇಲೆ 168ನೇ ಟಿಪ್ಪಣಿ ಬಂದಿದೆ. 168ನೇ ಟಿಪ್ಪಣಿ. अनिर्वचनीय ख्याति का कचुक कथन वृत्ति रत्नावली के अष्टम रत्न में किया है. ಅಂದ್ರೆ ಈ ಅನಿರ್ವಚನೀಯ ಖ್ಯಾತಿ ಬಗ್ಗೆ ಒಂದು ಸ್ವಲ್ಪ ಕಚುಕ್ ಅಂದ್ರೆ ಏನು ಸ್ವಲ್ಪ ಅದನ್ನ ವೃತ್ತಿ ರತ್ನಾವಲಿಯಲ್ಲಿ ನಾವು 8ನೇ ರತ್ನದಲ್ಲಿ ಹೇಳಿದ್ದೇವೆ. और याही का विस्तार से ಇನ್ನು ಬಹಳಟ್ಟದು ಅನಿರ್ವಚನೀಯ ಖ್ಯಾತಿಯ ಬಗ್ಗೆ ವಿಸ್ತಾರ ಬೇಕಂದ್ರ ವೃತ್ತಿ ಪ್ರಭಾಕರ್ ಕೆ ಸಪ್ತಮ ಪ್ರಕಾಶ ಮಿಕ್ಕಿಯ. ವೃತ್ತಿ ಪ್ರಭಾಕರದ 7ನೇ ಪ್ರಕಾಶದಲ್ಲಿ ಅದ್ರಾಗ ಅವ್ರು ಹೇಳಿಬಿಟ್ಟಾರ. ನಿಶ್ಚಲ ಬಿನ ಕಿನಹುನ ಲಿಖಿ ಭಾಷಾ ಮೇ ರೀತಿ ಖ್ಯಾತಿ ಅನಿರ್ವಚನೀಯ ಹಿಂಗ್ ಹೇಳ್ಯಾರ. ಅಲ್ಲಿ ಏನ್ ಹೇಳ್ಯಾರಂದ್ರ ನಿಶ್ಚಲ ಬಿನ ಕಿನಹುನ ಲಿಖಿ. ನಿಶ್ಚಲ ದಾಸ ಇಲ್ಲಿ ಖ್ಯಾತಿ ಬಗ್ಗೆ ನಾ ಏನ್ ಹೇಳಿ ನೋಡಿ, ಇಲ್ಲಿ ಈ ಜಗತ್ನಾಗ ಯಾರು ಹೇಳಿಲ್ಲ ಅಂತ ಹೇಳ್ಬಿಟ್ಟ. ಕಿನಹುನ ಲಿಖಿ ಅಂದ್ರೆ ಕೋಯಿ ಬಿ ನೈ. ನೋಡಿ ಎಷ್ಟು ಧೈರ್ಯ ಇರ್ಬೇಕು. ಆದ್ದರಿಂದ ಅಲ್ಲಿ ವಿಸ್ತಾರ ಐತ್ ನೋಡ್ರಿ ಅಂತ ಇವ್ರು ಹೇಳಿದ್ರು. ಅದು ಕಾಲೇಜ್ ಲೆವೆಲ್ ಐತಿ. ಅದು ಇನ್ನು ಮುಂದೆ ಏನ್ टिप्पणी क्या याही का विस्तार ಅಲ್ಲಿ ಹೇಳಿಬಿಟ್ರ. ಈಗ ಇಲ್ಲಿ ತನ ಏನಾಯ್ತು ಅಂದ್ರ 131ನೇ ಅಂಕದಿಂದ ಈ ಎಷ್ಟನ ಅಂಕ ಐತೆ ಇದು ನಡೆದದ್ದು? ಅಂದ್ರ 146ನೇ ಅಂಕ ನಡೆದೈತಿ. ಆದ್ರ ಈ 131ನೇ ಅಂಕದಿಂದ ಇಲ್ಲಿಯವರೆಗೆ ಅಂದ್ರೆ 146ನೇ ಅಂಕದವರೆಗೆ ಖ್ಯಾತಿಯನ್ನ ನಿರೂಪಣೆ ಮಾಡಿದ್ರು. 124ರಲ್ಲಿ ರಜ್ಜು ಬೆ ಸರ್ಪ್ ಕೈಸೆ ವಾಸೆ ಅಂತ ಕೇಳಿದ್ದವ್. ಹಗ್ಗದಲ್ಲಿ ಸರ್ಪ್ ಹ್ಯಾಕ್ ಹೋಗ್ತೈತಿ ಅಂತ ಶಿಕ್ಷೆ ಕೇಳಿದ್. ಅದಕ್ಕಿಂತ ಶುರುವಾತ್ ಹಗ್ಗದಲ್ಲಿ ಸರ್ಪ್ ಹ್ಯಾಂಗ್ ತೋರ್ತ ಇಲ್ಲಿ ತನ ಇದಕ್ಕೆ ಉತ್ತರ ಹೇಳ್ಕೋತ ಬಂದ್ರಿ ಇಲ್ಲಿ ತರ. ಹೀಗ ಇರ್ಲಿ. ಈಗ ಇನ್ನ 147ನೇ ಅಂಕ ಪ್ರಶ್ನೆ. ಈಗ ಮತ್ ಪ್ರಶ್ನೆ ಮಾಡ್ತಾನ. ಅವಾಗ ರಜ್ಜು ಮೇ ಸರ್ಪ್ ಕೈಸೆ ಶಾಖದಾಗ ನಾವು ಹೆಂಗ್ ತೋರ್ತೈತಿ ಅಂತ ಕೇಳಿದ್ದ. ಇಲ್ಲಿ ತನ ಉತ್ತರ ಹೇಳ್ಕೊತ ಬಂದ್ರು. ಏನ ಮೇಲೆ ಏನ್ ಪ್ರಶ್ನೆ ಮಾಡ್ತಾನೆ ಅಂದ್ರ ಅಪಾರ ಮಿಥ್ಯಾ ಜಗತ್ ಕಾ ಆಧಾರ ಅಧಿಷ್ಠಾನ್ ಕೌ. ಏನಂತಾನ ಶಿಷ್ಯ ಅಂದ್ರೆ ಅಂತ ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಯಾರು, ಅಧಿಷ್ಠಾನ ಯಾರು ಅಂತ ಕೇಳಿದ್ದಾನೆ. ಆಧಾರ ಅಧಿಷ್ಠಾನ ಯಾರು? ಇದು ಶೋ ಮಾಡ್ದಂಗ ಮಾಡಿ ಇವೆಲ್ಲ ಸುಮ್ ಶೋ ಇರ್ಬೇಕಿಲ್ಲ. ಈ ಬರೋಬ್ಬರಿ ಆಧಾರ ಅವೆಲ್ಲ ಕಡಿತಿರ್ತಾರೆ. ಆಧಾರ ಅಧಿಷ್ಠಾನ ಇಟ್ಟಿರ್ಲಿ ಆತು. ಅಂದರೆ ಈಗ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಯಾರು, ಅಧಿಷ್ಠಾನ ಯಾರು ಅಂತ ಕೇಳಿ. ಅಪಾರ ಅಂದ್ರ
ಅಪಾರ ಅಂದ್ರ ಪಾರ ಆಗ್ಲಕ್ ಬರ್ಲಾರ, ಪಾರ ಆಗ್ಲಕ್ ಬರ್ಲಾರ್ದ. ಹಾ ಅಂದ್ರ ಕೈಕಾಲುಗಳಿಂದ ಅವ ಕೈಕಾಲಿನ ಸಹಾಯಗಳಿಂದ ಈ ಸಂಸಾರ ರೂಪ ಸಮುದ್ರವನ್ನ ದಾಟ್ಲಿಕ್ಕೆ ಹೊಳಿ ದಾಟದಂಗ ಸಮುದ್ರ ದಾಟಿ ಹೋಗ್ತೇನಂದ್ರ ಬರೋದಿಲ್ಲ. ಆದ್ದರಿಂದ ಇನ್ನ ಮತ್ತ ಅದಕ್ಕೆ ಏನು ಅಂದ್ರ ಬುದ್ಧಿ ರೂಪ ನಾವು ಬೇಕಾದ್ರೆ ಬುದ್ಧಿ ರೂಪ ನಾವ ಅದನ್ನು ನಡೆಸ್ತಕ್ಕಂತ ಗುರು ರೂಪ ಅಂಬಿಗ ಇವುಗಳ ಸಹಾಯದಿಂದ ಆ ಸಮುದ್ರವನ್ನು ದಾಟಬಹುದು. ಹೇಗೆ ಅದರಂತೆ ಇರ್ಲಿ ಅಂದ್ರ ಅಪಾರ ಅಂದ್ರ ಅದಕ್ಕೆ ಉತ್ತರ ಹೇಳಿದೆವು. ಆಮೇಲೆ ಆಧಾರ ಅಂತ ತಗೊಂಡ, ಆಧಾರ ಅಧಿಷ್ಠಾನ ಯಾರು ಅಂತ ಕೇಳ. ಆಧಾರ ಅಂದ್ರೆ ಅದರ ಲಕ್ಷಣ ಏನು? ಆಧಾರ ಆಧಾರ ಅಂದ್ರೆ ಆಧಾರ್ ಕಾರ್ಡ್ ಅಂತಾರ ಅದಕ್ಕೇನ? जो अधिक काल और अधिक देश में होवे सो आधार कहिए. ಯಾವುದು ಅಧಿಕ ಕಾಲದಲ್ಲಿ ಅಧಿಕ ದೇಶದಲ್ಲಿ ಇರುವುದೋ ಅದಕ್ಕೆ ಆಧಾರ ಅನ್ನುತ್ತಾರೆ. ಹೇಗೆ ಅಧಿಷ್ಠಾನ ತಿಳ್ಕೊಂತಾರ? ಅಂದ್ರ ಹೇಳಿ ಅಧಿಷ್ಠಾನ ತಿಳ್ಕೊಂತಾರ. ಅಧಿಷ್ಠಾನದ ಲಕ್ಷಣ ಏನು ಅಂತ ಕೇಳಿದ್ರೆ, भ्रांति काल में जाकी प्रतीति होवे नहीं. ಹೌದಿಲ್ಲ? ಭ್ರಾಂತಿ ಕಾಲ ಮೇ ಜಾಕಿ ಪ್ರತೀತಿ ಹೋವೆ नहीं. ಅಧಿಷ್ಠಾನದ ಬಗ್ಗೆ ಹೇಳಾಗತ್ತೇನ. ಭ್ರಾಂತಿ ಕಾಲದಲ್ಲಿ ಸರ್ಪ ಅಂತ ಏನ್ ಭ್ರಾಂತಿ ಆಗಿರ್ತದ, ಆ ಕಾಲದಲ್ಲಿ ಅದು ತೋರೋದಿಲ್ಲ. ಭ್ರಾಂತಿ ಕಾಲದಲ್ಲಿ ಯಾವುದು ತೋರೋದಿಲ್ಲ. किंतु प्रतीति से भ्रांति निवृत्ति, ಅದು ತೋರಿದರೆ ಭ್ರಾಂತಿ ನಿವೃತ್ತಿ ಆಗುವುದು. ಭ್ರಾಂತಿಯಾದ ಕಾಲದಲ್ಲಿ ಯಾವುದು ತೋರೋದಿಲ್ಲವೋ, ಯಾವುದು ತೋರಿದರೆ ಭ್ರಾಂತಿಯೇ ಇರುವುದಿಲ್ಲವೋ ಅದು ಅಧಿಷ್ಠಾನ. ಹೇಗಲ್ಲ ಅದಕ್ಕೆ ಅಂದ್ರ ಸಾಮಾನ್ಯ ಸರ್ಪ ಅಂತ ತೋರಿದಾಗ ಹಗ್ಗ ತೋರೋದಿಲ್ಲ. ಸರ್ಪ ಅತ್ಯಂತ ಅಂತ ಅಂಜಿ ನಿಂತಾನ, ಸರ್ಪ ಕಾಣ್ಲಕತ್ತೈತಿ, ಹಗ್ಗ ತೋರುವುದಿಲ್ಲ. ಇನ್ನ ಹಗ್ಗದ ತೋರಿತಂದ್ರ ಈ ಭ್ರಾಂತಿ ಇರೋದಿಲ್ಲ. ಹೀಗಿದ್ದಕ್ಕೆ ಅಧಿಷ್ಠಾನ. ಆದ್ರಿಂದ ಅಧಿಷ್ಠಾನ ಅದು ಶಿಷ್ಯ ಹೇಳ್ತಾನೆ, यह मिथ्या प्रतीति भय जामे जगत अपार सो भगवन मोह को कहो को या को आधार. ಏನಂತಾನೆ, ಈ ಅಪಾರವಾದ ಅನಿರ್ವಚನೀಯ ಜಗತ್ತಿನ ಜ್ಞಾನವು ಯಾವುದರಲ್ಲಿ ಆಗುತ್ತದೆ? ಈ ಜಗತ್ತಿಗೆ ಆಧಾರವು ಯಾವುದಿರುವುದು? ಹೇ ಭಗವಂತನೇ, ನನಗೆ ಇದನ್ನು ತಿಳಿಸಿ ಹೇಳ್ರಿ ಅಂತ ಕೇಳ. ದೋಹಾದ್ 51ನೇ ದೋಹಾದ್ ಆಯ್ತು. ಅಂದ್ರೆ ಅರ್ಥ ಸ್ಪಷ್ಟ. ಅಂದ್ರೆ ಇದರ ಅರ್ಥ ಹೇಳೇ ಇಲ್ಲ. ಅಂದ್ರೆ ಇಲ್ಲಿ ಅಪಾರ ಅಂತ ಹೇಳೋದ್ರಿಂದ ಬುದ್ಧಿಯು ಅದನ್ನು ಅಳೆಯಲಾರದು ಅಂತ. ಅಪಾರ ಅಂದ್ರೆ ಈಗ ಪ್ರತಿಯೊಂದು ಈ ಮನಿ ಎಷ್ಟು ದೊಡ್ಡದು, ಇದು ಎಷ್ಟೈತಿ, ಅದ್ರ ಹೆಂಗ ಏನು ಪ್ರತಿಯೊಂದು ನೋಡಿ ಅದರದ ಅಳತೆ ಮಾಡ್ತೈತಿ ಮನುಷ್ಯ, ಹೌದಿಲ್ಲ? ಆದ್ರೆ ಈ ಜಗತ್ ಎಷ್ಟೈತಿ ಅಂತ ಅಂದ್ಕೊಂಡೇನ ಬುದ್ಧಿ ಕೆಲಸ ನಡೆಯಿಲ್ಲ, ಹೌದಿಲ್ಲ?
ಎಷ್ಟೈತಿ ಯಾರಿಗ ಗೊತ್ತ. ಅದೇ ಈ ಟೇಬಲ್ ಅಥವಾ ಈ ಕುರ್ಚಿ ಪಲಂಗ ಇದು ಎಷ್ಟು ಎಷ್ಟೈತಿ ಅಂದ್ರೆ ಹೇಳ್ತಾ. ಜಗತ್ತಂದ್ರೆ ಎಷ್ಟೈತಿ ಅಂದ್ರೆ ನಡೆಯಂಗಿಲ್ಲ. ಅದು ಬುದ್ಧಿ ಕೆಲಸ ಇಲ್ಲಿ. ಅದಕ್ಕಾಗಿ ಅಳೆಯಲ್ಲ. ಏಕೆಂದ್ರೆ ಬುದ್ಧಿಯು ಕೂಡ ಈ ಕಾರ್ಯವಾದ ಜಗತ್ತಲ್ಲೇ ಒಂದು ಅದನ್ನು ಈ ಲೆಕ್ಕದಿಂದನು ಆ ಜಗತ್ತಿನೊಳಗ ಮತ್ತ ಅದು ಇನ್ನ ಕಾರ್ಯವು ಕಾರಣವನ್ನು ತಿಳಿಯಲ್ಲ. ಬುದ್ಧಿ ಅನ್ನೋದು ಆ ಅಜ್ಞಾನ ರೂಪ ಕಾರಣ ಐತಲ್ಲ ಈ ಜಗತ್ತಿಗೆ ಕಾರಣವಾದ ಅದಂತೆ ಈ ಬುದ್ಧಿ ತಿಳಿತೈತೆ. ಕಾರ್ಯದು ಕಾರ್ಯವು ಕಾರಣವನ್ನು ತಿಳಿಯೋದಿಲ್ಲ. ಹೀಗೆ ಆದ್ದರಿಂದ ಅದಕ್ಕೆ ಅಪವಾದ ಅಂತ. ಆಧೇಯವಾದ ಪ್ರತಿಯೊಂದು ವಸ್ತುವಿಗೆ ಆಧಾರ ಬೇಕು. ಆಧೇಯ ಆಧಾರ ಗೊತ್ತಾಗ್ತಾನೆ. ಅಂದರೆ ಈಗ ಈ ಕಂಪ್ಯೂಟರ್ ಎಲ್ಲಿಟ್ಟಿದ್ದಾರೆ? ಟೇಬಲ್ ಮೇಲೆ ಇಟ್ಟಿದ್ದಾರೆ. ಈ ಟೇಬಲ್ ಕನ್ಬೇಕು ಆಧಾರ, ಈ ಕಂಪ್ಯೂಟರ್ ಕನ್ಬೇಕು ಆಧೇಯ. ಆಧೇಯವು ಯಾವುದನ್ನ ಆಶ್ರಯ ಮಾಡ್ಕೊಂಡಿರ್ತಾ ಇತ್ತು. ಅಂದ್ರೆ ಟೇಬಲ್ ಆಶ್ರಯದಾಗ ಐತಿ ಅದು. ಆದ್ರಿಂದ ಈ ಟೇಬಲ್ ಆಧಾರ ಅನ್ಬೇಕು, ಕಂಪ್ಯೂಟರ್ಕ ಅದ್ರ ಮ್ಯಾಲ ಇಟ್ಟೈತಿ, ಅದು ಆಧೇಯ ಅನ್ಬೇಕು. ಹೇಗದ ಅದಕ್ಕ ಆಧಾರವಾ ಬ್ರಹ್ಮ ಆಧೇಯವೇ ಮಾಯೆ ಅಂತ ನಿಂತ್ಕೊಂಡು ಹೇಳ್ಯಾರ. ಆಧಾರವಾ ಬ್ರಹ್ಮ ಆಧೇಯವೇ ಮಾಯೆ. ಅವ್ ನಿಂತ್ಕೊಂಡು ಶಾಸ್ತ್ರ ಎಲ್ಲ ಗೊತ್ತಿರೋ ಪಾಠ ಬಂದ್ಬಿಡ್ತಾವ ಸಂದರ್ಭ ಬಂದಾಗ. ಅದಕ್ಕ ಬೇಕು ಈ ರೀತಿ. ಅಂದರೆ ಆಧಾರವಾದ ಪ್ರತಿಯೊಂದು ವಸ್ತುವಿಗೆ ಆಧೇಯವು ಬೇಕು ಅಂದ್ರೆ ಇದು ಹೇಳಿದ್ವಿ. ಈಗ ಆಧೇಯಕ್ಕಿಂತ ಆಧಾರವು ದೊಡ್ಡದಿರ್ಬೇಕು, ಹೌದಿಲ್ಲ? ಮ್ಯಾಲೇನ ಆಧೇಯ ಐತೆ, ಅದಕ್ಕಿಂತ ಆಧಾರ ಯಾವ್ದಿರ್ತೈತೆ ಅದು ದೊಡ್ಡದಿರ್ತೈತೆ. ಹಿಂಗ ಬೇಕು. ಅದರಂತೆ ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಯಾರು? ಜಗತ್ತ ಅಪಾರ ಐತಿ ಇದು. ಅಂತ ಅಪಾರವಾದ ಜಗತ್ತಿಗೆ ಆಧಾರ ಯಾರು? ಯಾಕ ಅದಕ್ಕೆ ದೊಡ್ಡದಿರ್ಬೇಕು ಎಂಬ ಶಂಕ ಐತಿ ಇಲ್ಲಿ. ಅಂದ್ರೆ ವಿಷಯದ ಸಾಮಾನ್ಯ ಜ್ಞಾನವಾಗಿ ವಿಶೇಷದ ಜ್ಞಾನವಾಗದ್ದರಿಂದ ಇಷ್ಟೆಲ್ಲ ಗರ್ಭಿತವಾದ ಶಂಕ ಐತಿ ಇಲ್ಲಿ. ಅದಕ್ಕೆ ಇಲ್ಲಿ ಏನಾಯ್ತಲ್ಲ, ಅವನು ಕೇಳ್ಯಾನಲ್ಲ, ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಅಧಿಷ್ಠಾನ ಯಾರು ಅಂತ ಕೇಳ್ಯಾನ. ಹಿಂಗ ಇದ್ರಾಗ ಇಷ್ಟೆಲ್ಲ ಗರ್ಭಿತದ ಅವಾಗ. ಅದಕ್ಕೆ ಅವ್ರ ಅರ್ಥ ಇಲ್ಲಿ ಬರ್ದಿಲ್ಲ, ಅರ್ಥ ಸ್ಪಷ್ಟ ಅಂದ್ರು ಕೈ ಬಿಟ್ಬಿಟ್ರ. ಅದನ್ನ ನಾವು ಹೇಳ್ಬೇಕು ಹಿಂಗ. ಏನ ಗತ ಪ್ರಶ್ನೆಕ ಉತ್ತರ. ಈಗ ಅವ ಪ್ರಶ್ನೆ ಮಾಡ್ಯಾನ ಏನತ್ತ? ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಯಾರು, ಅಧಿಷ್ಠಾನ ಯಾರು ಅಂತ ಕೇಳ. ಅದಕ್ಕೀಗ ಗುರುಗಳು ಉತ್ತರ ಹೇಳ್ತಾರೆ 148ರಿಂದ. ಅಂದರೆ ಅಜಾತವಾದ ದೃಷ್ಟಿಯಿಂದ ಜಗತ್ತಂದ್ರ ಇಲ್ಲ ಇಲ್ಲ ಅಂತ. ಅಜಾತವಾದ ಜಗತ್ತ ಇಲ್ಲ, ಅದಕ್ಕೆ ಆಧಾರ ಅಧಿಷ್ಠಾನ ಎಲ್ಲಿ ಬರ್ತೈತೆ ಹಿಂಗ. ಹೌದಿಲ್ಲ? ಇಲ್ಲ, ಜಗತ್ತೇ ಇಲ್ಲ, ಅಲ್ಲೇ ಇಲ್ಲ. ಮತ್ತೊಂದು ಮಾತೇ ಇಲ್ಲ. ಅದಕ್ಕಾಗಿ ಜಗತ್ತೇ ಇಲ್ಲ. ಇನ್ನು ಈಗ ಅದಕ್ಕ ಅದು ಮುಂದುವರಿತಿ. ಈಗ ಅದು ಬಗೆಹರಿಲಿಲ್ಲ. ಅದನ್ನ ಆ ಉಪದೇಶ ನಡೆಯಂಗಿಲ್ಲ, ತಿಳಿಯಂಗಿಲ್ಲ ಅಲ್ಲ. ಇದೆಲ್ಲ ಬರುತ್ತೆ ಕಾಣ್ತತಿ. ಮತ್ತೆ ಇದಕ್ಕಿಲ್ಲ ಅಂದ್ರೆ ಹೆಂಗದ? ಹಿಂಗ್ ಹಿಡಿತ ನಾವು. ಅದಕ್ಕಾಗಿ ಮತ್ತ ಒಂದು ಬೇರೆ ರೀತಿ ಅಂದ್ರ ವಿವರ್ತವಾದದಿಂದ ತಿಳಿಸ್ಬೇಕು. ಇದು ತಿಳಿಲಿಲ್ಲ. ಈಗ ಒಬ್ಬಕ್ಕೆ ಹೆಣ್ಮಗಳು ಮುದುಕಿರ್ತಾಳ, ಬಹಳ ಹಳೆ ಮುದುಕಿ. ಹಳೆ ಮುದುಕಿಗೆ
ಅದಕ್ಕ ಎಟ್ ರೊಕ್ಕ ಕೊಡ್ಬೇಕು ಅಂತ ಕೇಳ 18 ರೂಪಾಯಿ ಕೊಡು 18 ಅಂದ್ರೆ ಎಟ್ಟ ಯಪ್ಪ 18 ಅಂದ್ರೆ ಎಟ್ಟು 18 ಅಂದ್ರೆ ಎಟ್ಟು ಅಂದ್ರೆ ಮತ್ತೆ ಇನ್ನಕ್ಕೆ ಬೇರೆ ರೀತಿ ಹೇಳ್ಬೇಕು 2 ಕಮ್ಮಿ 20 ಹಿಂಗಾರ ಹೇಳ್ಬೇಕು ಅಂದ ಅದು ತಿಳಿಯಂಗಿಲ್ಲ ಅಂದ್ರ 10 ಮೇಲೆ 8 ಹಿಂಗಾರ ಹೇಳ್ಬೇಕು ಹೌದಾ ಇಲ್ಲ ಹಾ ಒಂದ್ 10 ಮ್ಯಾಲಿ 8 ಅದಕ್ಕ ಆ ರೀತಿ ಅಂತ ತಿಳಿದ್ರೆ ಹಿಂಗೆ ಹೇಳ್ಬೇಕು ಮತ್ತೆ ಅದಕ್ಕೆ ವಿವರ್ತವಾದಿಂದ ಹೇಳೋದು ಹಿಂದಕ್ಕೆ ಹಂಗತವ್ರೆ ಇರ್ತಾರೆ ಈಗಂತೂ ಸಣ್ಣ ಹುಡುಗರು ಸಹಿತ ಈಗ मिथ्या जगत का आधार और अधिष्ठान तू है ನೀನೇ ಇದ್ದೀಯ ಅಂದ್ರ ಅಲ್ಲಿ ಆ ತೋರ್ತಕ್ಕಂತ ಸ್ವಪ್ನಕ್ಕ ಯಾರು ನೀನ ಯಾರು ಅದರಂತೆ ಈ ತೋರ್ತಕ್ಕಂತ ಈ ಅಪಾರವಾದ ಜಗತ್ತಿಗೂ ಅದಕ್ಕೂ ಕೂಡ ನೀನೇ ಅಧಿಷ್ಠಾನ ಆಧಾರ ಅಧಿಷ್ಠಾನ ನೀನೇ ಏನ್ ಶ್ರೀ ಗುರು ವಾಚ್ ಶ್ರೀ ಗುರುಗಳು ಹೇಳ್ತಾರೆ ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಪಾನ್ ಅಧಿಷ್ಠಾನ ಆಧಾರ ತೂ ರಜ್ಜು ಭುಜಗ ಸಮಾನ ಏನ್ ಹೇಳಿದ್ರು ಅಂದ್ರ ತವ ನಿಜ ರೂಪ ಅಜ್ಞಾನತೆ ಅಂದ್ರ ನಿನ್ನ ಸ್ವರೂಪದ ಅಜ್ಞಾನದಿಂದ ಮಿಥ್ಯವಾದಿ ಜಗತ್ತು ಪ್ರತೀತಿ ಆಕೈತಿ ಅಂತ ತೋರ್ತೈತಿ ಅದಂತೆ ಯಾವ ಮಿಥ್ಯಾ ಸರ್ಪಕ್ಕೆ ಅಂದ್ರ ಮಿಥ್ಯಾ ಸರ್ಪಕ್ಕೆ ರಜ್ಜು ಅಧಿಷ್ಠಾನ ಐತೆ ಇಲ್ಲೋ ಮಿಥ್ಯವಾದ ಸರ್ಪಕ್ಕ ರಜ್ಜು ಅಧಿಷ್ಠಾನ ಇದ್ದಂತೆ ಈ ಅಪಾರವಾದ ಜೀವಿ ಅಥವಾ ಮಿಥ್ಯವಾದ ಜಗತ್ತಿಗೆ ಅದು ಸರ್ಪನು ಮಿಥ್ಯ ಐತಿ ಅದಕ್ಕೆ ರಜ್ಜು ಅಧಿಷ್ಠಾನ ಆಗೈತು ಹಾಗ ಈಗ ಈ ಮಿಥ್ಯವಾದ ಈ ಜಗತ್ತಿಗೆ ನೀನೇ ಆಧಾರ ಅಧಿಷ್ಠಾನ ಇದ್ದಿ ಅಂತ ಹೇಳಿದ್ರು ಈಗ ಅದನ್ನೇ ರಜ್ಜು ಭುಜಂಗ ಸಮಾನ ಅಂದ್ರ ಹಗ್ಗದಲ್ಲಿ ತೋರಿದ ಸರ್ಪದಂತೆ ಅದಕ್ಕೆ ಇದು ರಜ್ಜುರಿ ಯಥಾ ಭ್ರಾಂತು ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗತ್ ರೂಪ ಪ್ರಕಾಶತೆ ಹೇಳ ಪ್ರಮಾಣ टीका हे शिष्य तेरा जो निज रूप कहिए ब्रह्म रूप करके अज्ञान ब्रह्मद अज्ञान ನಿನ್ನ ನಿಜ ರೂಪ ಏನೈತಿ ಬ್ರಹ್ಮ ಐತಿ ನಾನೇ ಬ್ರಹ್ಮನಿದ್ದೇನೆ ಅನ್ನೋ ಜ್ಞಾನ ಇಲ್ಲ ಮತ್ತೇನೈತಿ ಅಜ್ಞಾನ ಐತಿ ಆ ಅಜ್ಞಾನದಿಂದಲೇ ಮಿಥ್ಯಾ ಜಗತ್ತು ತೋರುತ್ತದೆ ಯಾಕಂದ್ರ ಹಗ್ಗ ಅಂತ ಜ್ಞಾನ ಇಲ್ಲ ಏನೈತಿ ಹಗ್ಗದ ಅಜ್ಞಾನ ಐತಿ ಹಗ್ಗದ ಅಜ್ಞಾನ ಐತಿ ಹಗ್ಗ ಅಂತ ಜ್ಞಾನ ಇಲ್ಲ ಅವಾಗ ಸಾಕ್ತು ಅದೇ ಹಗ್ಗ ಅಂತ ಜ್ಞಾನ ಇಲ್ಲ ಅಂದ್ರೆ ಹಗ್ಗದ ಅಜ್ಞಾನ ಐತಿ ಅದರಂತೆ ಅವಾಗ ಮತ್ತೆ ಅದಕ್ಕೆ ಸರ್ಪ ತೋರಿರ್ತೈತಿ ಇಲ್ಲಿನೂ ಬ್ರಹ್ಮ ಆ ಬ್ರಹ್ಮನೇ ನಾನಿದ್ದೇನೆ ಅನ್ನೋ ಜ್ಞಾನ ಇಲ್ಲ ಅಂದ್ರೆ ಅಜ್ಞಾನ ಐತೆ ಅದರದ್ದು ಆವಾಗಿ ಜಗತ್ತು ಸತ್ಯ ओके जगत प्रतीत हो याते जगत का आधार और अधिष्ठान तू है आधार अधिष्ठान जगत आधार अधिष्ठान नीने दिया जैसे रज्जु के अज्ञान ते
ಮಿಥ್ಯಾಭುಜಂ ಪ್ರತೀತೋ ವೈ, ಹಗ್ಗದ ಜ್ಞಾನದಿಂದ ಮಿಥ್ಯವಾದ ಸರ್ಪವು ಹೇಗೆ ತೋರುತ್ತದೆಯೋ ಸಹ ಮಿಥ್ಯಾಭುಜಂಗ का आधार और अधिष्ठान रज्जु, आ मिथ्यवाद सर्प के आधार अधिष्ठान रज्जु। यद्यपि यद्यपि मिथ्या सर्प का अधिष्ठान मुख्य द्वितीय पक्ष में इदमाकार वृत्ति विपरीत चेतन, इदमाकार इरलक्किल्ल ऐताने ಅಲ್ಲಿ ಇದಮಾಕಾರ ಅನ್ಬೇಕಲ್ಲ। यद्यपि मिथ्यवाद सर्प का आधार अधिष्ठान मुख्य द्वितीय पक्षದಲ್ಲಿ ಇದಮಾಕಾರ ವೃತ್ತಿ ವಿಪರೀತ ಚೇತನದೆ ನೀ ತೆಳಗ ಬಂದಿ, ನಾ ಇನ್ನ ಮ್ಯಾಲೆ ಅದೇನೆ, ದ್ವಿತೀಯ ಪಕ್ಷ ಐತೇನೆ ಅಲ್ಲಿ। यद्यपि मिथ्या सर्पದ अधिष्ठान ಮತ್ ನೀ ಏನ ರಜ್ಜು ಹೇಳ್ತಿಲ್ಲ, ಅದಕ್ಕೆ ನನಗೆ ಮುಂದೆ ಹೋಗಿರ್ತಿ ಏನ್ ಮಾಡ್ತೀನಿ ಅದೇ ಅದಕ್ಕ ನಾ ಹೇಳುವಾಗ ಬಳ್ಳ ಅದ್ರ ಮೇಲೆ ಇಡ್ಬೇಕು ಯಾವಾಗ್ಲೂ, ಅಂದ್ರ ಬರೋಬ್ಬರಿ ಅದಕ್ಕ ಇಲ್ಕಂದ್ರ ನಾ ಹೇಳೋದಂದಕ್ಕ ನೀ ಅಲ್ಲಿ ನಾ ವೃತ್ತಿ ವಿಪರೀತ ಹೇಳ್ತೇನೆ, ನೀ ರಜ್ಜು ವಿಪರೀತ ಹೇಳ್ತಾನ ಅದ್ರ ಮೇಲೆ ಕಳಿಸಿ ತುಣ್ ಕೂತ್ರು ಮತ್ ನಾ ಏನ್ ಮಾಡ್ಬೇಕು ಹಿಂದೆ ಹೆಂಗಾಕ ಅಲ್ಲಿ यद्यपि ಐತಿಲ್ಲ ಅಲ್ಲಿದಿಂದ ಶುರು ತೋವ यद्यपि मिथ्या सर्प का अधिष्ठान मुख्य द्वितीय पक्ष में आ यद्यपि का अंदर शंकाकार ಹೇಳ್ತಾನೆ मिथ्यवा अंदर मिथ्या सर्पಕ್ಕ अधिष्ठान मुख्य द्वितीय ಪಕ್ಷದಲ್ಲಿ ಅಂದ್ರೆ ಇದು ಉತ್ತಮ ಪಕ್ಷ ಅಂತ ಹೇಳ್ತಾರ। ಇದಮಾಕಾರ ವೃತ್ತಿ ಅಂತ ಅಲ್ಲಿ ಇಲ್ಲ ಕರೆ, ಅದು ಇದಮಾಕಾರ ವೃತ್ತಿ ತಗೋಬೇಕಾದ ವೃತ್ತಿ ವಿಪರೀತ ಚೇತನ ಐತಿಲ್ಲ ಅದಕ್ಕೆ ಮತ್ತಲ್ಲ ಇದಮಾಕಾರ ವೃತ್ತಿ ವಿಪರೀತ ಚೇತನ ಅನ್ಬೇಕಾದ್ರೆ ಇದಮ ವೃತ್ತಿ ಐತಿಲ್ಲೋ ದ್ವಿತೀಯ ಪಕ್ಷ ಐತನ, ಎರಡನೇ ಪಕ್ಷ ಆದ್ಮೇಲೆ ವೃತ್ತಿ ಐತಲ್ಲ, ಆ ವೃತ್ತಿಕ್ಕಿಂತ ಮೊದಲು ಇದಮಾಕಾರ ಬರ್ಕೋಬೇಕ। ಯಾಕ ನಾವು ಎಲ್ಲ ಅದು ಇಲ್ಲ ಇದು ಇಲ್ಲ ಕಡೆಗೆ ಹೋಗಿ ಎಲ್ಲಿ ಬಂದಿದ್ದೇವೆ, ಇದಮಾಕಾರ ವೃತ್ತಿ ವಿಪರೀತ ಚೇತನಕ್ಕೆ ಬಂದಿದ್ದೇವೆ। ದ್ವಿತೀಯ ಎರಡನೇ ಪಕ್ಷದಲ್ಲಿ ಅದು ಇದಮಾಕಾರ ವೃತ್ತಿ ವಿಪರೀತ ಚೇತನ ಐತಿ। और प्रथम पक्ष में, प्रथम पक्ष ಅಂದ್ರೆ ಮಧ್ಯಮ ಪಕ್ಷ, ಅಲ್ಲಿ ಎರಡನೇ ಪಕ್ಷ ಅನ್ನೋದು ಏನೈತಲ್ಲ ಮುಖ್ಯ ಪಕ್ಷ ಎರಡನೇ ಅದು ಉತ್ತಮ ಪಕ್ಷ। रज्जु विपरीत चेतन है, किसी पक्ष में रज्जु अधिष्ठान नहीं। ಅವ ಎರಡು ತೆಗೆದು ಹೋದ್ರು ಏನ್ ಹೇಳಿದ್ರು ಅಂದ್ರ ಯದ್ಯಪಿಕಾರ ಅಂತಾನ ಮಿಥ್ಯಾ ಸರ್ಪಕ್ಕೆ ಅಧಿಷ್ಠಾನ ಮುಖ್ಯವಾದ ಎರಡನೇ ಪಕ್ಷದಲ್ಲಿ ಇದಮಾಕಾರ ವೃತ್ತಿ ವಿಪರೀತ ಚೇತನ ಅಧಿಷ್ಠಾನ ಐತಿ ಒಂದ, ಇನ್ನ ಮತ್ತು ಪ್ರಥಮ ಪಕ್ಷ ಏನೈತಲ್ಲ ಅಂದ್ರ ಐತಿಲ್ಲ ಮಧ್ಯಮ ಪಕ್ಷ, ಅಲ್ಲಿ ರಜ್ಜು ವಿಪರೀತ ಚೇತನ ಐತಿ। ಅಂದ್ರೆ ಎರಡು ಬೇರೆ ಬೇರೆ ಹೇಳ್ಯಾರಲ್ಲ, ಅಲ್ಲಿ ಇದಮಾಕಾರ ವೃತ್ತಿ ವಿಪರೀತ ಚೇತನ ಅಧಿಷ್ಠಾನ ಹೇಳ್ಯಾರ, ಮತ್ತ ಇನ್ನು ಎರಡನೇ ಇಲ್ಲಿ ಮಧ್ಯಮ ಪಕ್ಷ ಪ್ರಥಮ ಪಕ್ಷದಲ್ಲಿ ರಜ್ಜು ವಿಪರೀತ ಚೇತನ ಐತಿ, ಹೌದಿಲ್ಲ? ರಜ್ಜು ವಿಪರೀತ ನೀ ಆಗಲೇ ಅಂದಿದ್ದಲ್ಲ ರಜ್ಜು ವಿಪರೀತ ಚೇತನ ಅದು। ಆದ್ರೆ ಕಿಸಿ ಪಕ್ಷ ಮೇ ರಜ್ಜು ಅಧಿಷ್ಠಾನ
ರಜ್ಜು ಅಧಿಷ್ಠಾನ ಅಂತ ಹೇಳೋದು ಯಾವ ಪಕ್ಷದಲ್ಲಿನೂ ಇಲ್ಲ, ಸಂಭವಿಸಂಗಿಲ್ಲ ಅಂತ. ಯಾಕಂದ್ರ ಹಿಂದ ನೀವೇ 136ನೇ ಅಂಕದಲ್ಲಿ ರಜ್ಜು ಅಧಿಷ್ಠಾನ ಅಲ್ಲ ಅಂತ ಹೇಳ್ಕೊಂಡ್ ಬಂದಿರಿ. ಶಿಷ್ಯ ಹೇಳ್ತಾನೆ ಇದನ್ನ. ನೀವು ಹಿಂದ ಅದಕ್ಕ ರಜ್ಜು ಅಧಿಷ್ಠಾನ ಅನ್ನೋದನ್ನ ಖಂಡನ ಮಾಡಿ ತೆಗೆದೀರಿ, ಮತ್ತೀಗ ಹೇಳಕ್ ಬರಂಗಿಲ್ಲ ಅದನ್ನ. ಯಾಕ ನೀವು ಅಲ್ಲಗಳಿದೀರಿ ಹಿಂಗ. ಅದಕ್ಕ ಈಗ ತಥಾಪಿ ಅಂದ್ರೆ ಉತ್ತರ ಹೇಳ್ತಾರೆ ಅಂತ ಹಿಂಗ. ಏನೇನ್ ಗೊತ್ತಾಗ್ತಿ ಈಗ ಇಲ್ಲಿ ವೃತ್ತಿ ಉಪೇತ ಚೇತನ ಐತಿಲ್ಲೋ, ವೃತ್ತಿ ಉಪೇತ ಚೇತನ ಅಂದ ಕೂಡ್ಲೇನ ಇಲ್ಲಿ ಆ ಬರೇ ವೃತ್ತಿ ಉಪೇತ ಚೇತನ ಅಂತ ಹೇಳೋದು ಏನೈತಲ್ಲ ಅದು ಅದಕ್ಕಿಂತ ಮತ್ತೆ ಎಲ್ಲಿಗೆ ಬಂದಾಗ ನಿಂತೇವಿ, ಇದಮಾಕಾರ ವೃತ್ತಿ ಉಪೇತ ಚೇತನ ಅಂತೇಳಿ ಅಂದ್ರ ಅಲ್ಲಿ ಇದು ಅಂತೇಳಿ ಹಗ್ಗ ತನಕ ಹೋಗಿ ಇದು ಅಂತ ಹೋಗಿ ನಿಂತಿಲ್ಲ, ಅದಕ್ಕೆ ಇದಮಾಕಾರ ವೃತ್ತಿ ಉಪೇತ ಚೇತನ ತರ ತಿಳ್ತಿಯಲ್ಲ. ಅದನ್ನ ತಗೊಂಡ್ರು ಅಡ್ಡು ಅಲ್ದಾಗ ಅದಾರ ಅಲ್ಲಿ. ಅಂದರೆ ಯದ್ಯಪಿ ಅಂದ್ರೆ ಶಂಕ ಮಾಡ್ತಾನ ಅಂತ ತಿಳ್ಕೊಬೇಕು. ಅಲ್ಲಿ ಮಿಥ್ಯಾ ಸರ್ಪಕ ಅಧಿಷ್ಠಾನ ಮುಖ್ಯ ದ್ವಿತೀಯ ಪಕ್ಷದಲ್ಲಿ ಇದಮಾಕಾರ ವೃತ್ತಿ ಚೇತನ ಹೇಳಿದ್ರೆ, ಇನ್ನ ಪ್ರಥಮ ಪಕ್ಷದಲ್ಲಿ ರಜ್ಜು ವಿಪರೀತ ಚೇತನ ಅಧಿಷ್ಠಾನ ಹೇಳಿದ್ರೆ, ಕಿಸಿ ಪಕ್ಷ ಮೇ ರಜ್ಜು ಅಧಿಷ್ಠಾನ ನೈ. ಇಲ್ಲಿ ಅಲ್ಲಿ ಇದಮಾಕಾರ ವೃತ್ತಿ ಉಪಚೇತನ ಅಂತ ಈಗ ಹೇಳೈತಿ, ಹೌದಿಲ್ಲ? ಹಿಂದ ಹಾಗೆ ಬಂದೈತಿಲ್ಲ ಅದು ಅದೈತಿ. ಆದ್ರ ಪ್ರಥಮ ಪಕ್ಷದಲ್ಲಿ ರಜ್ಜು ಚೇತನ ಅಧಿಷ್ಠಾನ ಹೇಳಿದೆ. ಆದ್ರ ಕಿಸಿ ಪಕ್ಷ ಮೇ ರಜ್ಜು ಅಧಿಷ್ಠಾನ ನೈ, ರಜ್ಜು ಹಗ್ಗ ಯಾವ ಪಕ್ಷದಲ್ಲಿ ಅಧಿಷ್ಠಾನ ಆಗಿ ಬರುವುದಿಲ್ಲ. ಯಾಕೆ ಬರುದಿಲ್ಲ ಅಂದ್ರ ಅದು ತಾನೇ ಕಲ್ಪಿತ ಐತಿ ಹಗ್ಗ. ಇನ್ನೊಂದು ಅಧಿಷ್ಠಾನ ಹೆಂಗಾಕತಿ, ಅದ್ ಹಿಂದ ಖಂಡನ ಆಗೈತಿ ಅದ್ರದ್ದು. ಆದ್ದರಿಂದ ರಜ್ಜು ಅಧಿಷ್ಠಾನ ಹೇಳಕ್ ಬರಂಗಿಲ್ಲ, ಹಿಂಗ ಅದ್ರ. ಈಗ ತಥಾಪಿ ಹೇಳ್ತಾರತೋ ಅದು ಶಂಕಾಕಾರಂದ ಐತೆ. ಈಗ ತಥಾಪಿ ಅಂದ್ರೆ ಈಗ ಸಮಾಧಾನ ಹೇಳ್ತಾರೆ. ಪ್ರಥಮ ಪಕ್ಷ ಮೇ ಚೇತನ ಮೇ ಅಧಿಷ್ಠಾನ ಪನಕಿ ಉಪಾಧಿ ರಜ್ಜು है. ಪ್ರಥಮ ಪಕ್ಷ ಏನೈತಿಲ್ಲ ಅಲ್ಲಿ ಚೇತನದಲ್ಲಿ ಅಧಿಷ್ಠಾನ ಪನೈಕೆ ಉಪಾಧಿ ರಜ್ಜು है. ರಜ್ಜು ಐತಲ್ಲ, ರಜ್ಜು ಉಪಿತ್ ಚೇತನ ಹೇಳಿದ್ರೆ ರಜ್ಜು ಐತೆ ಅಲ್ಲಿ ಉಪಾಧಿ. ಪ್ರಥಮ ಪಕ್ಷದಲ್ಲಿ ಇಲ್ಲಿ ರಜ್ಜು ಉಪಿತ್ ಚೇತನ ಐತಲ್ಲ, ನೀ ಆಗಲೇ ಹೇಳಿದ್ದ ಅದು ರಜ್ಜು ಉಪಾಧಿ ಐತೆ ಅಲ್ಲಿ. अधिष्ठान पने के रज्जु उपाधि रज्जु है. याते स्थूल दृष्टि से रज्जु अधिष्ठान कई है. ಅದಕ್ಕೆ ನಾವು ರಜ್ಜು ಪ್ರಥಮ ಪಕ್ಷದಲ್ಲಿ ಚೇತನದಲ್ಲಿ ಅಧಿಷ್ಠಾನ ಪನೈಕಿ ಉಪಾಧಿ ರಜ್ಜು ಐತಿ. ಆದ್ದರಿಂದ ಅಲ್ಲಿ ರಜ್ಜು ಉಪಿತ ಚೇತನ ಅಂತ ಹೇಳಿತ್ತು. ಸ್ಥೂಲ ದೃಷ್ಟಿಯಿಂದ ರಜ್ಜು ಅಧಿಷ್ಠಾನ ಕೈ, ಅಲ್ಲಿ ರಜ್ಜು ಅಂತ ಸ್ಥೂಲ ದೃಷ್ಟಿಯಿಂದ ಹೇಳಿದ್ದ. ಅದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದ ಅಂದ್ರ ಅದು ಸೂಕ್ಷ್ಮ ದೃಷ್ಟಿಯಿಂದ ಅಲ್ಲ ಅಂತ ಹಿಂಗ. ಯಾಕ ಹಿಂದಿಗಡೆ ಅದು ಬಾಧಿಸ್ತೈತಿ. ಹಿಂಗ जैसे मिथ्या भुजंग का अधिष्ठान तथा आधार रज्जु है. ಹೇಗೆ ಮಿಥ್ಯವಾದ ಸರ್ಪಕ್ಕೆ ಅಧಿಷ್ಠಾನ ಮತ್ತು ಆಧಾರ ರಜ್ಜು ಐತಿ, ಹೌದಿಲ್ಲ? तैसे मिथ्या जगत का अधिष्ठान और आधार तू है. ಅದರಂತೆನ ಮಿಥ್ಯವಾದ ಈ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನೇ ಇದ್ದಿ. ಈಗ 149ನೇ अंक. आत्मा का सामान्य रूप आधार और विशेष रूप अधिष्ठान.
ಏನಾದ್ರು ಮತ್ತೆ ಸೂಕ್ಷ್ಮ ತಿಳಿಸ್ತಾರೆ. ಆತ್ಮನ ಸಾಮಾನ್ಯ ರೂಪ ಏನೈತಲ್ಲ, ಆತ್ಮನ ಸಾಮಾನ್ಯ ರೂಪ ಅಂದ್ರ ಅದ ಯಾರಿಗೂ ಗೊತ್ತು. ಆತ್ಮನ ಸಾಮಾನ್ಯ ರೂಪ ಅಂದ್ರ ಸದ್ರೂಪ ಐತಿ. ಐತಿ ಅಂತ ಹೇಳ್ತೀವಿಲ್ಲ, ಐತಿ ಅನ್ನೋದು ಸತ್ತ. ಯಾವುದೇ ವಸ್ತು ಐತಿ ಅಂತ ಹೇಳ್ಬೇಕಾದ್ರೆ ಆ ಇರುವಿಕೆ ಅಂತಕ್ಕಂಥದ್ದು ಅದ್ರ ಅದು. ಅದಕ್ಕೆ ಅಸ್ಥಿ ಅಂತೂ ಕರೀತಾರೆ. ಅಸ್ಥಿ, ಭಾತಿ, ಪ್ರಿಯ ಪ್ರತಿಯೊಂದರಲ್ಲಿ ಈ ರೀತಿ ಅದಕ್ಕೆ ಸಾಮಾನ್ಯ ಅಂಶ ಅದು. ಈ ರೀತಿ आत्मा का सामान्य रूप आधार है। आधार है और विशेष रूप अधिष्ठान है। ಅದಕ್ಕ ವಿಶೇಷ ರೂಪದಿಂದ ಅಧಿಷ್ಠಾನ ಹೇಳಿದೆ. ಈಗ ಅದನ್ನ ಮತ್ತೆ ಬಿಡಿಸ್ತಾರೆ ಮುಂದೆ. विशेष रूप अधिष्ठान या स्थान में ये रहस्य है. इಲ್ಲೊಂದು रहस्य ಐತಿ. रहस्य ಅಂದ್ರೆ ಏನು? ಗೌಪ್ಯ ಪ್ರಕಟನ ರಹಸ್ಯ. ಅಲ್ಲಿ ಗೌಪ್ಯವಾಗಿ ಗುಪ್ತ ಏನೈತಿ, ಅಡಕವಾಗಿ ಐತಿ, ಅದನ್ನ ಪ್ರಕಟ ಮಾಡುವುದು. ಅದಕ್ಕ ರಹಸ್ಯ ಅಂತಾರೆ. ಅದು ಏನ್ ರಹಸ್ಯ ಐತಿ ಅಂದ್ರ, ಜೈಸೆ ಜೇವರಿ ಕೆ 2 ಸ್ವರೂಪ. ಹಗ್ಗದ ಸ್ವರೂಪ 2 ಪ್ರಕಾರ ಐತಿ. ಏಕ್ ತೋ ಸಾಮಾನ್ಯ और ಏಕ್ ವಿಷಯ. ಹಗ್ಗ ಅನ್ನೋದೇನೈತಿಲ್ಲ, ಅದರ ಹಗ್ಗದ್ದು ಸಾಮಾನ್ಯ ರೂಪ ಒಂದೈತಿ, ವಿಶೇಷ ರೂಪ ಒಂದೈತಿ ಹಗ್ಗದ. ಅವು ಹ್ಯಾಗ ಕೇಳಿದ್ರೆ, ಸಾಮಾನ್ಯ ರೂಪ ಇದಂ ಹೈ. ಮೊದಲ ಅದು ಹಗ್ಗವನ್ನು ನೋಡ್ಲಿಕ್ಕೆ ವೃತ್ತಿ ಹೋಗೈತಿ, ಮಂದಾಂಧಕಾರಾದಿಗಳಿದ್ದ ಮೂಲಕವಾಗಿ. ಹಗ್ಗಾತ ಜ್ಞಾನ ಆಗಿಲ್ಲ, ಏನಾಗಿ ನಿಂತತಿ, ಇದು ತಿಟ್ಟ ಆಗೈತಿ. ಅದು ಏನೈತಿ ಗೊತ್ತಿಲ್ಲ, ಇದು ಅಂತ ಆಗೈತೆ ಅಂದ್ರೆ ಸಾಮಾನ್ಯ. ಅದು ಇದು ಅದೇನು, ಅದೇನೈತ ಅಂದ್ರೆ ವಿಶೇಷ ಆಕತ್ತ. ಅದು ಬರೀ ಇದು ಆಗೈತಿ, ಇದು ಸಾಮಾನ್ಯ ತಿಳ್ಕೊಳ್ರಿ. ಹೇಗೆ ಇದ ವಿಶೇಷ ರೂಪ ರಜ್ಜು ಹೈ. ಇದು ಹಗ್ಗ ಅಂದಿ ಅಂದ್ರ ವಿಶೇಷ ರೂಪ. ಮತ್ತ ಅದ್ರಾಗ ಇನ್ನೂ ಮತ್ತ ನಾವು ಇದು ಮಾಡ್ಬೇಕಂದ್ರ ಆ ವಿಶೇಷವೂ ಕೂಡ 2 ಪ್ರಕಾರ ಐತಿ. ಅಧ್ಯಸ್ಥ ರೂಪ ವಿಶೇಷ, ಅಧಿಷ್ಠಾನ ರೂಪ ವಿಶೇಷ ಅಂತ 2 ಐತಿ. 2 ವಿಶೇಷ. ನಾವು ವಿಶೇಷ ಜ್ಞಾನ ಆಗೈತಿಲ್ಲ, ಇದು ಅಂದ್ರೆ ಏನಾದ್ರು ಗೊತ್ತಿಲ್ಲ, ಅದು ಸಾಮಾನ್ಯ. ಅದು ಮುಂದೆ ಹೋಗಿ ಸರ್ಪ ಅಂದ್ರ ಕಲ್ಪಿತ ವಿಶೇಷ, ಹಗ್ಗ ಅಂದ್ರ ಅಧಿಷ್ಠಾನ ರೂಪ ವಿಶೇಷ. ಹಿಂಗ ವಿಶೇಷ ರೂಪ ಈ ರೀತಿ ಅಂದ್ರ ಮುಪ್ಪುರಿ ಗುಂಜು ಪುಂಜಾದಿಗಳಿಂದ ಜ್ಞಾನ ಆಗ್ಬೇಕು. 3 ಹುರಿಗಳಿಂದ ಕೂಡಿದ್ದು, ಗುಂಜು ಪುಂಜಾದಿಗಳಿಂದ ಕೂಡಿದ್ದು. ಇದಕ್ಕ ಅಧಿಷ್ಠಾನದ ವಿಶೇಷ ರೂಪದ ಜ್ಞಾನ ತರ. ಅದಕ್ಕೆ ಅಂದ್ರೆ ಪಕ್ಕ 3 ಹುರಿಗಳಿಂದ ಕೂಡಿದ ಹಗ್ಗ, ಅದಕ್ಕೆ ಗುಂಜು ಪುಂಜಾದಿಗಳು ಕೂಡ ಅದಾವು. ಹಂಗ ಸಿಂಪಿದು ಕೂಡ ವಿಶೇಷ ಆಗ್ಬೇಕಾದ್ರೆ ನೀಲ ಪೃಷ್ಠ ತ್ರಿಕೋಣಾಕೃತಿ ಇರಬೇಕದು. ಅದರ ಸಿಂಪಿ ಹಿಂಭಾಗದಲ್ಲಿ ಮ್ಯಾಲಿ ಬಿಳಿದು ಚಮಕ್ ಹೊಡೆದಿರ್ತೈತಿ, ಅದ್ರ ಬೆನ್ನಿಗೆ ಹಿಂದಿನ ಭಾಗದಲ್ಲಿ ನೀಲಿ ಬಣ್ಣ ಇರ್ತೈತಿ. ಆ ನೀಲಿ ಬಣ್ಣ ಮತ್ತು ಮುರಿದ್ರಾದು ಹಿಂಗ ಸರಳ ಮುರಿಯಂಗಿಲ್ಲ, ಹಿಂಗ ತ್ರಿಕೋಣ ಆಗಿ ಮುರಿತೈತಿ, ಕೋಣ. ಈ ರೀತಿ ಅದ್ರ ಜ್ಞಾನ ಆಯ್ತಂದ್ರ ಶಿಂಪಿಯ ಅಧಿಷ್ಠಾನದ ವಿಶೇಷ ಜ್ಞಾನ ತರಬೇಕು. ಹಿಂಗ ये सर्प है, या रीति से मिथ्या सर्प के अभिन्न होवे के भ्रांति काल में भी प्रतीत होवे, सो इदम रूप सामान्य रूप है. सामान्य रूप ಅಂದ್ರೆ ಏನು ಹೇಳ್ತಾರೆ ಈಗ, ये सर्प है, ಇದು ಸರ್ಪ ಐತಿ.
या रीति से मिथ्या सर्प से अभिन्न होके ಏನ್ ಗೊತ್ತಾಗ್ತಾನೆ ಅಂದರೆ ಈ ಕೇಳಿ ಇದು ಸರ್ಪ ಜ್ಞಾನ ಆಯ್ತಂತೇಳಿ ಆ ಸಮಯದಲ್ಲಿ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಅಂದ್ರೆ ಭ್ರಾಂತಿ ಕಾಲದಲ್ಲಿಯೂ ಪ್ರತೀತಿಯಾಗುತ್ತಿರುವುದು ಅದು ಇದಂ ರೂಪಸೋ ಸಾಮಾನ್ಯ ರೂಪ ಅಂದ್ರೆ ಗೊತ್ತಾತ ಇನ್ನೂ ಗೊತ್ತಾಗಿ ಅಂದರೆ ಇದು ಅನ್ನೋದು ಏನೈತಿಲ್ಲ ಇದು ಇದು ಅನ್ನೋದು ಈಗ ಅಂದ್ರ ಅದ್ರ ಸಾಮಾನ್ಯ ಅನ್ನೋದಕ್ಕೆ ಒಂದು ಮ್ಯಾಲಿನ ಲಕ್ಷಣ ಹೇಳಿವು ಅಧಿಕ ಕಾಲ ಅಧಿಕ ದೇಶದಲ್ಲಿರುವುದು ಸಾಮಾನ್ಯ ಅಂತ ಹೇಳಿ ಹೇಳ್ತಾ ಆ ಲಕ್ಷಣ ಪ್ರಕಾರ ಕುಂದಿರ್ತೈತಿ ಅಂದ್ರೆ ಏನು ಇದು ಅಂತ ಆಗೈತಿ ಇದು ಅನ್ನೋದು ಇದು ಅವ್ರು ಏನಂತಾರ ಮಿಥ್ಯಾ ಸರ್ಪ ಆ ಸರ್ಪದೊಡನೇನು ಇದು ಅಭಿನ್ನ ಆಗೈತಿ ಅಂದ್ರೆ ಭ್ರಾಂತಿ ಕಾಲದಲ್ಲೂ ಇದು ತೋರ್ತೈತಿ ಅದು ಇದಂ ರೂಪ ಅದಕ್ಕೆ ಸಾಮಾನ್ಯ ಅಂತೀವಿ ಅಂತ ಹೇಳಿದ್ರು ಅವ್ರು ಅಂದರೆ ಇದು ಅನ್ನೋದು ಇದು ಸರ್ಪ ಅಂದ್ವಿಲ್ಲ ಅಂದ್ರ ಭ್ರಾಂತಿ ಕಾಲದಲ್ಲಿ ಆ ಇದು ಅನ್ನೋದು ಸರ್ಪದೊಡನೆಯೂ ಭ್ರಾಂತಿ ಕಾಲದಲ್ಲಿನೂ ಇದು ಅನ್ನೋದು ಐತಿ ಹೌದಾ ಇನ್ನು ಹಗ್ಗ ಜ್ಞಾನ ಆದಾಗ ಇದು ಹಗ್ಗ ಇದು ಆ ಸರ್ಪದ ಗುಣನೂ ಐತಿ ಇದು ಈ ಕಡೆ ಹಗ್ಗದ ಭ್ರಾಂತಿ ಜ್ಞಾನ ಭ್ರಾಂತಿ ಕಾಲದಲ್ಲೇನೂ ಐತಿ ಭ್ರಾಂತಿ ನಿವೃತ್ತಿ ಕಾಲದಲ್ಲೇನೂ ಐತಿ ಆದ್ದರಿಂದ ಅಧಿಕ ಕಾಲ ಅಧಿಕ ಸಮಯದಲ್ಲಿ ತೋರುವುದು ಅಂತ ಹೇಳಿದ್ದಕ್ಕೆ ಭ್ರಾಂತಿಯಲ್ಲೇನೂ ಇದು ಅನ್ನೋದೈತಿ ಈಗ ಇದು ತಿಳಿಲಿಲ್ಲ ಅಂದ್ರೆ ಇನ್ನೊಂದು ಕೇಳ ಈಗ ಒಬ್ಬ ಮನುಷ್ಯ ಅಜ್ಞಾನಿ ಪುರುಷ ಅದಾನ ನಾನು ಅಜ್ಞಾನಿ ಇದ್ದೇನೆ ಹೌದಿಲ್ಲ ಅವನ್ ಜ್ಞಾನ ಆಯ್ತಾಗ್ತೀವಿ ಗುರು ಶಾಸ್ತ್ರಗಳ ದ್ವಾರ ಜ್ಞಾನ ಅಂತಂದಾಗ ಅವ ನಾನು ಜೀವದನಿ ಮಲ್ಲಪ್ಪ ಕಲ್ಲಪ್ಪದೇನೆ ಅಂತ ಹೇಳ್ತಿದ್ದ ನಾನು ಮಲ್ಲಪ್ಪ ಅದಿದ್ ಹೇಳ್ತಿದ್ದ ಹೌದಿಲ್ಲ ಅದು ಭ್ರಾಂತಿ ಕಾಲ ನಾ ಮಲ್ಲಪ್ಪ ಅಂತ ಹೇಳಿದ್ದು ಭ್ರಾಂತಿ ಕಾಲದಲ್ಲಿ ನಾನು ಮಲ್ಲಪ್ಪ ನಾನು ಬ್ರಹ್ಮನಿದ್ದೇನೆ ಇದು ಭ್ರಾಂತಿ ನಿವೃತ್ತಿ ಕಾಲ ಅದಕ್ಕ ಸಾಮಾನ್ಯ ಅದು ಅಧಿಕ ಕಾಲ ಅಧಿಕ ದೇಶದಲ್ಲಿ ಇದು ಹ್ಯಾಂಗೈತೋ ನಾನು ಅನ್ನೋದು ಮಲ್ಲಪ್ಪದೇನೆ ನಾ ಜೀವದೇನೆ ನಾ ಸುಖಿ ದುಃಖದೇನತ್ತ ಅನ್ನುವಾಗ ನಾ ಐತೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನಿದ್ದೇನೆ ಅಂತ ಹೇಳುವಾಗ ನಾನು ಅದ್ರ ಕೂಡ ಐತೆ ಆದ್ರಿಂದ ಸಾಮಾನ್ಯ ಗೊತ್ತಾಗ್ತಿಲ್ಲ ಪಕ್ಕ ಹೆಂಗ ಅದಕ್ಕೆ ಇಲ್ಲಿ ದೇವರಿಗೆ ದೋಷರು ಸಾಮಾನ್ಯ ರೂಪ ಸಾಮಾನ್ಯ ರೂಪ ಇದಮ್ಮೈ ವಿಶೇಷ ರೂಪ ರಜ್ವೈ ಇದು ಸರ್ಪ ಅನ್ನುವಾಗ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿ ಅದು ಪ್ರತೀತಿ ಆಗ್ತೈತಿ ಅದರಿಂದ ಇದಮ್ ಅನ್ನೋದು ಸಾಮಾನ್ಯ ರೂಪ ತಿಳಿ ಗೊತ್ತಾಗ್ತಲ್ಲ ಈಗೆಲ್ಲ ಇಟ್ಟು ತಿಳಿಸ್ಕೊಂಡು ಬಂದ ಮೇಲೆ ಆಯ್ತು जो सर्प की भ्रांति काल में प्रतीति न होवे ಎಂತರ ಯಾವುದು ಸರ್ಪದ ಭ್ರಾಂತಿ ಏನಾಗಿರ್ತೈತಿಲ್ಲ ಆವಾಗ ಯಾವುದು ಪ್ರತೀತಿ ಆಗುವುದಿಲ್ಲ ತೋರುವುದಿಲ್ಲ ಸರ್ಪ ಭ್ರಾಂತಿ ಆದಾಗ ತೋರುವುದಿಲ್ಲ किंतु जाकी प्रतीति हुई से सर्प भ्रांति दूरी होवे सो रज्जु का विशेष रूप है ಸರ್ಪ ಅಂದಾಗ ಅದು ತೋರುವುದು ಹಾಗ ಹೌದಿಲ್ಲ ಆದ್ದರಿಂದ ಯಾವುದು ತೋರಿದರೆ ಭ್ರಾಂತಿ ನಿವೃತ್ತಿಯಾಗಿ ಹೋಗುವುದು ಅದಕ್ಕ ಅದರ ವಿಶೇಷ ರೂಪ ಈ ರೀತಿ ಸಾಮಾನ್ಯ ವಿಶೇಷ ಗೊತ್ತಾದ್ರು ಹಾಗೈತಿ ಇಲ್ಲ ಇನ್ನು ಪಕ್ಕ ಇದ್ದಂಗಿಲ್ಲ ಯಾಕೋ ಬೂಟ್ ಅಳಿಗಾಡ್ತೈತಿ ನಿನಗಾಗೈತಿ ಎಲ್ಲಿ ಆಗಿಲ್ಲ ಇನ್ನ ಹೆಂಗ ಯಾಕಂದ್ರೆ ಯಾರಿಗಾಗೈತಿ ಅನ್ನೋದು ಅವ್ರ ಮುಖ ಹೇಳ್ತಿರ್ತೈತಿ
ಏನ್ರಿ ನೀ ಹಿಂದಿಗಡೆ ಏನ್ ತಿಳಿದಿಲ್ಲ ಅದನ್ನ ಕೇಳ. ಓಕೆ. ಯಾರು 2-3 ಸಲ ಬೇರೆ ಬೇರೆ ಉದಾಹರಣೆ ಕೊಟ್ಟು ಹೇಳಿ. ಆಗದ್ದು ಮತ್ತ ನಾನು ಅನ್ನೋದು ಆತ್ಮ, ಅಜ್ಞಾನ, ಜ್ಞಾನ ಇವೆಲ್ಲ ಆತ್ಮದಲ್ಲಿ ತಿಳಿಬೇಕಾದ್ರೆ ಇರ್ಲಿ. ತೈಸೆ ಅದರಂತೆ ಆತ್ಮಕ್ಕೆ ಬಿ 2 ಸ್ವರೂಪ. ಹಗ್ಗದ 2 ಸ್ವರೂಪ ಅದಾವ, ಹೌದಿಲ್ಲ? ಸಾಮಾನ್ಯ ವಿಷಯ. ಅದರಂತೆ ಆತ್ಮನು ಕೂಡ 2 ಸ್ವರೂಪ, ಸಾಮಾನ್ಯ ವಿಷಯ. 2 ಸ್ವರೂಪ. ಸತ್ರೂಪ ಸಾಮಾನ್ಯ ರೂಪ. ಆತ್ಮನ ಸದ್ರೂಪ, ಸದ್ರೂಪ ಏನೈತಿಲ್ಲ ಸಾಮಾನ್ಯ ರೂಪ. ಅಸಂಗತ ಕೂಟಸ್ಥತ ನಿತ್ಯ ಮುಕ್ತತಾದಿ ವಿಶೇಷ ರೂಪ. ನಾನು ಅಸಂಗನಿದ್ದೇನೆ, ನಿತ್ಯ ಮುಕ್ತನಿದ್ದೇನೆ, ಕೂಟಸ್ಥನಿದ್ದೇನೆ ಅಂತ ಹಿಂಗ ಸತ್ಯ ಚಿತ್ತ ಆನಂದ ಸ್ವರೂಪನಿದ್ದೇನೆ ಅಂತ ಹೇಳಿ. ಆದ್ರೆ ಅದು ಆತ್ಮನ ವಿಶೇಷ ರೂಪ. ಹಗ್ಗದ ಮುಪ್ಪುರಿ ಗುಂಜು ಪುಂಜಾದಿಗಳ ಜ್ಞಾನ ಹೀಗೆ ಅದಕ್ಕೆ ವಿಶೇಷ ಅಂತಾರೆ. ಅಂದ್ರೆ ಇಲ್ಲಿ ಅಸಂಗ, ಕೂಟಸ್ಥ, ನಿತ್ಯ ಮುಕ್ತಾದ ಪದಗಳನ್ನು ತಗೊಂಡಾರ. ಅಸಂಗತ ಅಂದಾಗ ಏನಾಯ್ತು ಇಲ್ಲಿ ಅರ್ಥ ಅಂದರೆ ಚಾರ್ವಾತ್ಮಕ ಖಂಡನ ಆಯ್ತ ತಿಳ್ಕೊಬೇಕು. ಅಸಂಗತ ಹೇಳಿದ್ರಿಂದ ಅಂದ್ರೆ ಚಾರ್ವಾಕರು ಅವ್ರು ಈ ದೇಹ ಹೇಳ್ತಾರೆ, ದೇಹಕ್ಕನ ಆತ್ಮ ಅಂತಾರೆ. ಅಸಂಗ ಅಂದ್ರೆ ಯಾವ ಸಂಬಂಧ ಇಲ್ಲ. ಹಿಂಗ ಅದಕ್ಕೆ ಅಸಂಗತ ಹೇಳಿದ್ರಿಂದ ಇಲ್ಲಿ ಚಾರ್ವಾತ್ಮಕ ಖಂಡನವಾಯಿತು. ಮುಂದೆ ಕೂಟಸ್ಥ ಅಂತ ಹೇಳಿದ್ದಾರೆ. ಕೂಟಸ್ಥ ಅಂತ ಹೇಳಿದಾಗ ಜೈಮಿನಿ ಖಂಡನ. ಯಾಕೆ ಖಂಡನ ಹೇಳಕ್ ಬರ್ತೈತೇನು? ಸಾಧ್ಯನೇ ಇಲ್ಲ. ಹೇಳಕ್ ಬರುದಿಲ್ಲ, ಅದನ್ನು ನಾನೇ ಹೇಳ್ತೇನೆ, ನಿಮ್ಗೆ ಸಾಧ್ಯನೇ ಇಲ್ಲ. ಏನಪ್ಪಾ ಅಂದ್ರ ಕೂಟಸ್ಥ ಅಂತ ಹೇಳಿದ್ರಿಂದ ಜೈಮಿನಿ ಖಂಡನಾದ ಅಂದ್ರೆ ಹ್ಯಾಂಗ ಖಂಡನಾದ ಅಂತ ಕೇಳಿದ್ರೆ ಕೂಟಸ್ಥ ಅಂದ್ರೆ ಏನು? ಅಂದ್ರೆ ಯಾವ ವಿಕಾರ ಹೊಂದಲಾರದೆ ಇರೋದಕ್ಕೂ ಕೂಟಸ್ಥತ್ತಾರೆ, ಹೌದಿಲ್ಲೋ? ಬದಲಾವಣೆ ಇಲ್ಲ. ಅದೇ ಅಂದ್ರ ನಿರ್ವಿಕಾರ ಸ್ವರೂಪದಿಂದ ಇರೋದು, ಯಾವ ವಿಕಾರ ಇಲ್ಲ. ಅಂದಾಗ ಅಂದ್ರ ಮತ್ತ ಅವನ್ ಹೆಂಗ ಇಲ್ಲಿ ಇದು ಆದ ಅಂತ ಕೇಳಿದ್ರೆ, ಅವ ಇಲ್ಲಿ ಮನುಷ್ಯ ದೇಹ ಹೋಗಿ ದೇವ ಶರೀರ ತಾನೆ. ದೇವತ್ವ ಶರೀರ, ದೇವ ಶರೀರ ಬರ್ತೈತಿ, ವಿಕಾರ ಆತರ ಬ್ಯಾರೆ ಬರ್ತಲ್ಲ. ಆದ್ದರಿಂದ ಇಲ್ಲಿ ನಾ ಹಂಗೇನು ಬದಲಿ ಆಗಲಾರ್ದೇನಿ ಆತ್ಮ, ಹೌದಲ್ಲ? ಈಗ ಹಿಂಗೈತಿ, ಮುಂದ್ ಹಂಗ ಆಕತಿ ಅಂದ್ರೆ ಮುಂದೆ ಹಂಗೇನ್ ಇಲ್ಲ ಅಂತ. ಅದು ಜೈಮಿನಿ ಮೊತ್ತದಲ್ಲಿ ಪೂರ್ವ ಮೀಮಾಂಸಕರಲ್ಲಿ ಐತಿ. ಆದ್ರಿಂದ ಅವ್ರ ಖಂಡನ ಆದ್ರು ಅಂತ ಹೀಗೆ ಕೂಟಸ್ಥ ಹೇಳಿದ್ರಿಂದ ಈ ರೀತಿ. ಅಂದ್ರೆ ಎಲ್ಲ ಮತಗಳ ಜ್ಞಾನ ಬೇಕಲ್ಲ ಹಿಂಗ ಹೀಗೆ. ಇನ್ನ ಮುಂದೆ ಅದಕ್ಕ ನಿತ್ಯ ಮುಕ್ತ ಅಂತ ಹೇಳಿದ್ರಿಂದ ಇದನ್ನು ಹೇಳೋದು ಕಠಿಣ. ಯಾಕಂದ್ರ ಔಡಲೋಮಿ ಮತ, ಪ್ರಾಚೀನ ವೃತ್ತಿಕಾರ ಔಡಲೋಮಿ ಅಂತದ, ಅವನು ಖಂಡನ ಆಕೈತಿ. ಅವನ ಮತ ಗೊತ್ತಿರ್ಬೇಕು ಅವ್ರಿಗೆ, ಅವಾಗ ಗೊತ್ತಾಕೈತಿ ಏನ ಮತ ಐತೆ ಅವ್ರ. ಅವು ಮತಗಳೆಲ್ಲ ಗೊತ್ತಿರ್ಬೇಕಲ್ಲ. ದ್ವೈತವಾದಿಗಳಿಗೂ 6 ಶಾಸ್ತ್ರಕಾರ ಬೇರೆ 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 ಶಾಸ್ತ್ರಕಾರ ಅದಲ್ಲ, ಅವ್ರು ಗೊತ್ತಿದ್ರು ಅವ್ರನ್ನ ಇದು ಮಾಡಕ್ ಬರ್ತೈತಿ. ಹಿಂಗ ಅದೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ. ಅದಕ್ಕೆ ಅರ್ಥಾರ್ಥ ಔಡಲೋಮಿ ಅಂತಕ್ಕಂಥವ ಪ್ರಾಚೀನ ವೃತ್ತಿಕಾರ ಗ್ರಂಥದ ಹೆಸರದು. ಅದಕ್ಕ ಅವ ಏನ್ ಹೇಳ್ತಾನ ಅಂದ್ರ ಅಜ್ಞಾನ ಕಾಲದಲ್ಲಿ ಭೇದ ಹೇಳ್ತಾನೆ. ಜೀವ ಬ್ಯಾರೆ, ದೇವ್ ಬ್ಯಾರೆ, ಪರಮಾತ್ಮ ಬ್ಯಾರೆ. ಜ್ಞಾನ ಕಾಲದಲ್ಲಿ ಭೇದ ಹೇಳ್ತಾನೆ. ಅಜ್ಞಾನ
ಇದುವೇ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾನೆ. ಏನಂದ್ರೆ ಕಾಲದಲ್ಲಿ ಇಲ್ಲಂತ ಪ್ರತಿಪಾದನೆ ಮಾಡ್ತಾನೆ. ಆ ಅಜ್ಞಾನ ಕಾಲದಲ್ಲಿ ಇಲ್ಲಂತ ಪ್ರತಿಪಾದನೆ ಮಾಡ್ತಾನೆ. ಅಲ್ಲ, ಅಜ್ಞಾನ ಕಾಲದಲ್ಲಿ ನಾ ಜೀವದನೇ ಅವ ದೇವದಾನ ಹಿಂಗ ಹೇಳ್ತಾನ. ಜ್ಞಾನ ಆದಾಗ ಅವ ಅವಾಗ ಪರಮಾತ್ಮ ಅಕ್ಕ. ಇದು ಬರೋಬರಿ. ಎರಡು ಕಡೆನೂ ಕೇಳಿದ್ದಿ. ಅದಕ್ಕ ವೇದಾಂತನು ಪಕ್ಕ ಗೊತ್ತಿರ್ಬೇಕು. ಅದಕ್ಕೆ ಬ್ಯಾರೆ ಮತ ಗೊತ್ತಿರ್ಲಿಕ್ಕೆ ಬಿಡಬಲ್ದಾಕರೆ ವೇದಾಂತರ ಏನೈತಿ ಅದರ ಗೊತ್ತಬೇಕ ಬೇಡ, ಅದು ಗೊತ್ತಿಲ್ಲ. ಹಿಂಗಾಗೈತಿ. ಯಾಕಂದ್ರ ಈಗ ನಾನು ಅಜ್ಞಾನ ಕಾಲದಲ್ಲಿ ಮತ್ ನಾ ಬ್ಯಾರೆ ಅವ ಬ್ಯಾರೆ ಅಂತೇಳಿ ಇದು ಹಿಂಗ ಐತಿ ಅದು ಹೋಗ್ತಾರ ಇವ್ರು. ಆದ್ರೆ ವೇದಾಂತ ಶಾಸ್ತ್ರ ಹೇಳ್ತತಿ ಬಂಧ ಕಾಲಾಪಿ ಬಂಧೋ ಅಭಾವ. ನಿತ್ಯ ಮುಕ್ತ ಅಂದ್ರೆ ಏನ್? ನಿತ್ಯ ಮುಕ್ತ ಅಂದ್ರ ಮೊದಲು ಹಿಂಗೆ ಬಂದು ಇದ್ನಿ ನಾ ಈಗ ಮುಕ್ತ ಆದನೈತೆ. ಇಲ್ಲಿ ಶಬ್ದ ಎದ್ರ ಮೇಲೆ ಒಂದೈತಿ ಅದು ಅಲ್ಲಿ ನೋಡ. ನಿತ್ಯ ಮುಕ್ತ ಐತೆ ಅಲ್ಲಿ ನಿತ್ಯ ಮುಕ್ತ ಅಂದ್ರ ಅದಕ್ಕ ಶಾಸ್ತ್ರ ಹೇಳ್ತ ಬಂಧ ಕಾಲೋಪಿ ಬಂಧೋ ಅಭಾವ. ನಾನು ಅಜ್ಞಾನಿ ಇದ್ದೇನೆ, ನಾ ದುಃಖಿದ್ದೇನೆ ಅಂತೇಳಿ ಹಿಂಗೇನ್ ಹೇಳ್ತಾನ ಅವಾಗೂ ಕೂಡ ಅವಂಗ ಎಲ್ಲದು ಅವಾಗೂ ಅವ ಆತ್ಮನೇ ಅದಾನು. ಮೊದಲು ಹಂಗಿದ ಹಂಗ ಅದ, ಏನೂ ಇದು ಆಗಿಲ್ಲ. ಅಲ್ಲಿ ವೇದಾಂತ ಹಿಂಗೈತಿ. ಆದ್ರೆ ಮತ್ತ ಅವ ಮೊದಲು ವೇದ ಇಲ್ಲ, ಜೀವ ಬ್ಯಾರೆ ದೇವ್ರ ಬ್ಯಾರೆ ಅಂತ ಒಪ್ಪೋದು. ಜ್ಞಾನ ಆದ್ಮೇಲೆ ಅವಾಗ ಒಂದು ಪರಮಾತ್ಮ ಕೂಡ್ತಾನ ಅಂತ ಇದು ಮಾಡ್ರಿ ಹೇಳೋ ಮಾತು. ಇಲ್ಲಿ ಅವರು ಒಪ್ಕೋತಾರೆ ಇದನ್ನ ಜನ. ಖರೆ ವೇದಾಂತ ಹಂಗ ಒಪ್ಪಂಗಿಲ್ಲ. ವೇದಾಂತ ಅಜ್ಞಾನ ಕಾಲದಲ್ಲಿಯೂ ಕೂಡ ಅವ ಪರಮಾತ್ಮನ. ಅದಕ್ಕ ಬರಕ್ ಏನಾಗೈತಿ ಅಂದ್ರೆ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ಅದು ಬದಲಾವಣೆ ಎಲ್ಲದ. ಅರ್ಥದ್ದು ಮರ್ತದ್ದು ಇಟ್ಟ ಭೇದ ಐತಿ. ಆತ್ಮದಲ್ಲಿ ಯಾವ ಭೇದ ಬದಲಾವಣೆ ಇಲ್ಲ. ಇದು ವೇದಾಂತ ಹಿಂಗೈತ. ಅದನ್ನಾರ ಪಕ್ಕ ತಿಳ್ಕೊಂಡಿರ್ಬೇಕು ನಾವು ಇಟ್ಟರ ಹಿಂಗದ ಈ ರೀತಿ. ಎಲ್ಲಿ ಏನ್ ಹೇಳಿದ್ರಂದ್ರ ಅಲ್ಲಿ ಹಗ್ಗದ್ದು 2 ಸ್ವರೂಪ ತಿಳಿಸಿದ್ರೆ ಸಾಮಾನ್ಯ ವಿಶೇಷ. ಅದರಂತೆ ಆತ್ಮನು ಕೂಡ 2 ಸ್ವರೂಪದ ಅಂತ ಹೇಳಿದ್ರೆ ಸಾಮಾನ್ಯ ವಿಶೇಷ ಅಂತ ಹೇಳಿ. ಅದಕ್ಕ ಆತ್ಮನ ಸಪ್ತ ರೂಪ ಸಾಮಾನ್ಯ ಐತಿ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅನ್ನೋದು ಇದು ವಿಶೇಷ ರೂಪ ಐತಿ ಅಂತ ಹೇಳಿದ್ರೆ ಕಾ ಐತಿ. ಯಾಕಂದ್ರ ಸ್ಥೂಲ सूक्ष्म संघात है, इसी रीति से स्थूल सूक्ष्म संघात की भ्रांतिमय भी मिथ्या संघात से अभिन्न होके सतरूप प्रतीत होवे हैं. ಏನ್ರ ಗೊತ್ತಾಗ್ತಾನೆ ಇದ್ರ ಏನ್ ಗೊತ್ತಾಗಿಲ್ಲ ಅಂದ್ರೆ ಏನ್ ಹೇಳ್ತಾರ ಅಂದ್ರ ಸ್ಥೂಲ सूक्ष्म संघात है, इसी रीति से स्थूल सूक्ष्म संघात की भ्रांति समय भी. स्थूल सूक्ष्म संघात ಅಂದ್ರೆ संघात ಏನ್ ಗಂಡ ಹೆಂಡತಿ ಕೊಡೋದು ಏನ್ ಏನ್ ಕೊಡೋದು ಏನ ಕೊಡ್ಬೇಕಲ್ಲ. ಏನ್ ಕೊಡೋದು ಅಂದ್ರೆ ಅದು ಬೇಕಲ್ಲ. ಹೌದು ಸಂಘಾತ ಅಂದ್ರೆ ಕೂಡೋದಂತ ಈಗ ಅರ್ಥ ಮಾಡಿದವ. ಅಂದರೆ ಅದು ಸ್ಫಟೀಕರಣ ಐತೆ ಕರೆ. ಅದು ಅಟ್ಟ ಅಂದ್ರ ಶಾಸ್ತ್ರದ ತಿಳುವಳಿಕೆ ಇಲ್ಲದ್ರಿಂದ ಗೊತ್ತಾಗುತ್ತದೆ ಐತೆ. ಅಂದರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇವು 2 ಅದಾವೆಲ್ಲ ಕೂಡೇ ಅದಾವ. ಹೌದಿಲ್ಲ? ಸ್ಥೂಲ ಶರೀರ ಒಳಗ ಸೂಕ್ಷ್ಮ ಶರೀರ ಐತಿ. ಆದ್ದರಿಂದ ಸಂಘಾತ ಸ್ಥೂಲ ಸೂಕ್ಷ್ಮ ಶರೀರಕ್ಕೂ ಸಂಘಾತ ಕೈಯ ತಿಂಗಳ ಕಳೀತಾರೆ. ಸಂಘಾತ ಅಂದ್ರ
ಸಂಗಾತ ಅಂದ್ರೆ ಕೂಡೋದು ತಿಟ್ಟ ಹಾಕಿ ಮ್ಯಾಲಿನ ಅರ್ಥದಿಂದ ಏನ್ ಕೂಡೋದದು ಅದಕ್ಕ ನಾ ಏನ್ ಕೇಳಿ ಗಂಡ ಹೆಂಡತಿ ಕೊಡುವ ಏನ್ ಮಾಡೋದು ಅಂದ್ರ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕನ ಸಂಗಾತ ಅಂತ ಹೆಸರಿ. ಸಂಗಾತ ಅಂದ್ರೆ ಶಾಸ್ತ್ರೀಯ ಶಬ್ದ ಇದು. ಸಂಗಾತ ಶಬ್ದ ಬರ್ತಂದ್ರ ಸ್ಥೂಲ ಸೂಕ್ಷ್ಮ ಶರೀರಗಳು ಅಧಿಕಾರ. ಏನು ಈ ಸ್ಥೂಲ ಸೂಕ್ಷ್ಮ ಸಂಗಾತ ಹೈ ಅದ ಸ್ಥೂಲ ಶರೀರ ಐತಿ ಮತ್ತು ಸೂಕ್ಷ್ಮ ಶರೀರ ಐತಿ ಅಂತೇಳಿ ಹೌದಿಲ್ಲ. इस रीति से स्थूल सूक्ष्म संगात की भ्रांति में भी ಇದು ಭ್ರಾಂತಿ ಹೌದಲ್ಲ. ಅಂದ್ರೆ ಸ್ಥೂಲ ಸೂಕ್ಷ್ಮ ಶರೀರ ಮತ್ತೆ ಇವನು ಅಧ್ಯಸ್ಥ ಅದಾವ. ಅದಕ್ಕೆ ಭ್ರಾಂತಿ ಸಮಯ ಬಿ ಮಿಥ್ಯಾ ಸಂಗಾತ ಸೇ ಇದು ಮಿಥ್ಯಾ ಸಂಗಾತ. ಮಿಥ್ಯಾ ಹೌದಲ್ಲ, ಸ್ಥೂಲನು ಮಿಥ್ಯಾ ಸೂಕ್ಷ್ಮ ಶರೀರನು ಮಿಥ್ಯಾನ. ಯಾಕ ಒಮ್ಮೆ ಇರ್ತೈತಿ ಒಮ್ಮೆ ಇರಂಗಿಲ್ಲ ಹೆಂಗ್. ಆದ್ರಿಂದ ಮಿಥ್ಯಾ ಸಂಗಾತ ಅಭಿನ್ನ ಹೋವಿಕೆ ಅದು ಅಭಿನ್ನ ಆಗಿ ಯಾವುದೋ ಅಭಿನ್ನ ಆಗಿ ಅದಕ್ಕ ಅಭಿನ್ನ ಆಗಿ ಅಂತ ಹೇಳೈತಿ. ಇನ್ನು ಇದನ್ನ ಯಾವ್ದನ್ನ ಅಭಿನ್ನ ಹೇಳ್ಬೇಕಪ್ಪ. ಇನ್ನ ಓದಾದ್ರೆ ಓದ್ಕೋ ತಿಳ್ಕೋ, ಹಿಂದಿಗಡೆ ನಾಳೆಗೆ ಹೇಳ ಕುಂದಿರ್ತಿಲ್ಲ. ಅಂದರೆ ಈಗ ಏನ್ ಹೇಳ್ತಾರು ಅಂದ್ರ, ಈಗ ಹಗ್ಗದ 200 ರೂಪಾಯಿ ಹೇಳಿದ್ರೆ ಒಂದು ಸಾಮಾನ್ಯ ವಿಶೇಷ. ಈಗ ಆತ್ಮನ ಸಾಮಾನ್ಯ ವಿಶೇಷ 200 ರೂಪಾಯಿ ಅಂತ ಹೇಳಿ ಆತ್ಮನ ಬಗ್ಗೆ ಹೇಳಕತ್ಯಾರ. ಆ 2ರಲ್ಲಿ ಆತ್ಮನ ಸಾಮಾನ್ಯ ರೂಪ ಏನು ಅದನ್ನ ಹೇಳಕತ್ಯಾರ. ಇದರ ದಾರದ ಗಂಟೆ ಇಟ್ಟರೆ ಹಿಡ್ಕೋ, ಮತ್ತೇನ್ ಮಾಡ್ಲಿ. ಆತ್ಮನ ಸಾಮಾನ್ಯ ರೂಪ ಹೆಂಗ ಹಗ್ಗದ್ದು ಇದಂ ಅನ್ನೋದು ಸಾಮಾನ್ಯ. ಮುಪ್ಪುರಿ ಗುಂಜಪುತಾರಿ ಅದ ರಜ್ಜು ಅಂತ ಜ್ಞಾನ ಅಂದ್ರೆ ಅದು ವಿಶೇಷ ಹೌದಲ್ಲ. ಅದನ್ನ ಇದಂತ ಈಗ ಆತ್ಮನ ಬಗ್ಗೆ ಅಲ್ರ. ಸಾಮಾನ್ಯ ಆತ್ಮನ ಮತ್ತು ವಿಶೇಷ. ಆ ಸಾಮಾನ್ಯ ಏನು ಅನ್ನೋದನ್ನ ಹೇಳಾಕ. ಅದಕ್ಕೆ ಇಲ್ಲಿ ಸ್ಥೂಲ ಸೂಕ್ಷ್ಮ ಸಂಗಾತಿ ಅನ್ನೋದಲ್ಲ 2 ಶರೀರಗಳು ಅದಾವ್ ಐತಿ ಹೈ ಅಂದ್ರ ಹಿಂಗದ. ಅದು ಮಾತ್ರ ಸ್ಥೂಲ ಸೂಕ್ಷ್ಮ ಸಂಗಾತ की भ्रांति में भी मिथ्या संगात से अभिन्न होके ಆ ಸತ್ಯ ಏನೈತಿಲ್ಲ ಅದು ಇವುಗಳೊಡನೆ ಕೂಡ್ಕೊಂಡೈತಿ. ಈ ಸಂಗಾತದೊಡನೆ ಯಾಕ ಅದಾವ ಐತಿ ಅಂತ ಹೇಳ್ಬೇಕಂದ್ರ ಆ ಸದ್ರೂಪ್ ನಿಜಗೊಂಡು ಹೇಳ್ತಾರ. ಇದನ್ನ ನಿಜಗೊಂಡು ಬೇಕಂದ್ರ ಜ್ಞಾನ ಪ್ರತಿಪಾದನದಲ್ಲಿ ನೋಡಿ. ಇದಮೆನಿಸಿಹುದಾವುದಕ್ಕೆ ತಾನಾತ್ರಯ ಪದವಾಗಿ ಬಾಧೆಯೊಂದದೆ ತೋರುತಿಯ ಸತ್. ಎಳೆಯರಿಲ್ಲ 9ನೇ ಪದ್ಯದಾಗ ಎಳೆಯರು. ಅದು ಎಲ್ಲಿ ಅಂದ್ರೆ ನಿಮ್ಮ ಹುಡುಕಾಡ್ಬೇಕಾಗತ್ತಿ. ಅದಕ್ಕಾಗಿ ಈ ಅಭಿನ್ನವಾಗಿ ಸತ್ರು ಪ್ರತೀತೋವೆ. ಹಿಂಗ ಇವ್ರು ಕೂಡ ಕೂಡಿ ಸತ್ರೂಪ ಐತಿ ಅಂತ ಹೇಳಿರ್ತೈತೆ. ಅಂದ್ರೆ ಅಲ್ಲಿ ಈ ರೀತಿ ತೋರ್ತೈತಿ. ಯಾತೆ ಆತ್ಮಕ ಸತ್ರೂಪ ಸಾಮಾನ್ಯ ರೂಪ. ಆದ್ದರಿಂದ ಆತ್ಮನ ಸತ್ ಅನ್ನೋದೇನೈತಲ್ಲ ಸಾಮಾನ್ಯ. ಇನ್ನ ಅದರ ವಿಶೇಷ ರೂಪ ಹೇಳ್ತಾರೆ ಆತ್ಮಂದು. ಸ್ಥೂಲ ಸೂಕ್ಷ್ಮ ಸಂಗಾತಕಿ ಭ್ರಾಂತಿಮಯ ಆತ್ಮಕ असंग कूटस्थ नित्य मुक्त स्वरूप प्रतीत होवे नहीं. ಯಾವಾಗ ಭ್ರಾಂತಿ ಆದಾಗ ಸ್ಥೂಲ ಸೂಕ್ಷ್ಮ ಶರೀರ ಸಂಗಾತ ಭ್ರಾಂತಿ ಯಾವಾಗ ಆಗಿರ್ತೈತಿಲ್ಲ ಅವಾಗ ಆ ಆತ್ಮ का असंग कूटस्थ नित्य मुक्त रूप प्रतीत होवेನೆ. ಸರ್ಪತ್ ತೋರ್ದಾಗ ಮುಪ್ಪುರಿ ಗುಂಜು ಪುಂದಾರಿಗಳ ಜ್ಞಾನಕತೆ ಆಗದ್ದು ಇಲ್ಲ. ಅದರಂತೆ ಆತ್ಮನ ಸಾಮಾನ್ಯ ರೂಪ ಸತ್ತತೆ ಆದಾಗ ಅಲ್ಲಿ ಅವ ಅಸಂಗ ಕೂಟಸ್ಥ ನಿತ್ಯ ಮುಕ್ತ ಅನ್ನುವವು ಆಗ್ತಾವನ. ಎಲ್ 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 ಎಲ್
असंग कूटस्थ नित्य मुक्त प्रतीत होवे नहीं, किंतु असंगादि स्वरूप आत्मा की प्रतीति हुए थे। ನಾನು ಅಸಂಗನಿದ್ದೇನೆ, ನಿತ್ಯ ಮುಕ್ತನಿದ್ದೇನೆ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಈಗ ಜ್ಞಾನ ಆದಾಗ ಅವಾಗ ಇದಾಕತೆ. ಆದ್ರ ಅಸಂಗತಾದಿ ರೂಪ ಆತ್ಮಕಿ ಪ್ರತೀತಿ ಹುವೇತಿ, ಈ ವಿಶೇಷ ಜ್ಞಾನ ಅವಾಗ ಆದ್ರೆ ಸಂಗಾತ್ ಭ್ರಾಂತಿ ದೂರ ಇವೆ. ಈ ಸಂಗಾತ ಸ್ಥೂಲ ಸೂಕ್ಷ್ಮ ಶರೀರ ಇವ ನಾವತ್ತೆ ಅಂತ ತಿಳ್ಕೊಂಡು ಕೂತೇವಲ್ಲ, ಇವೇ ನಾವತ್ ತಿಳಿದದ್ದು ಭ್ರಾಂತಿ ಹೋಗಿಬಿಡುತ್ತ. ಹೀಗ ಯಾತೆ असंगता कूटस्थता नित्य मुक्तता और व्यापकतादि विशेष रूप है ಅಂದ್ರೆ ಆತ್ಮನ ವಿಶೇಷ ರೂಪಗಳಿವೆ. ಇವರ ಕಡೆ ಹೋಗೋದ ಇಲ್ಲಿ ಇವರು, ನಾ ಕಾರ್ಗದೇನೆ, ಬೆಳಗದೇನೆ, ದಾಪದೇನೆ, ತೆಳಗದೇನೆ, ಹಾಗದೇನೆ, ಹಿಂಗದೇನೆ, ಬರೀ ಸುಕ್ಕಿ ಅದೇನೆ, ಬರೀ ಇದ್ರಾಗ ಹೇಗೆ ಈ ರೀತಿ ಇದು ನಾನು ಅಸಂಗ ಕೂಟಸ್ಥ ನಿತ್ಯ ಮುಕ್ತ ವ್ಯಾಪಕನಾಗಿ ಸ್ವಯಂ ಪ್ರಕಾಶ ಸ್ವರೂಪನಾಗಿ ನಾನು ಇದ್ದೇನೆ ಅಂತ ಜ್ಞಾನ ಆದ ಮೇಲೆ ಅವಾಗ ಆಗ್ತೈತೆ ಅವರು. ಹಿಂಗದೇನೆ ಅದಕ್ಕ ಸಾಮಾನ್ಯವಾದ ಆತ್ಮನ ಸದ್ರೂಪ ಜ್ಞಾನವು ಸರ್ವರಲ್ಲಿ ಕಂಡು ಬರ್ತೈತಿ. ಈ ಅಸಂಗತಾದಿ ನಿತ್ಯ ಮುಕ್ತಾದಿಗಳು ಕೇವಲ ಜ್ಞಾನಿಯಲ್ಲಿ ಅಷ್ಟೇ ಕಂಡು ಬರುತ್ತದೆ. ಗೊತ್ತಾಯ್ತಾ ಇಲ್ಲ? ಸರ್ವ ಭ್ರಾಂತಿ ಮೇ ಸಾಮಾನ್ಯ ರೂಪ ಆಧಾರ ಕೈಯೇ. ಸರ್ವ ಭ್ರಾಂತಿ ಏನಾಗಿರ್ತಾವಲ್ಲ, ಯಾವುದೇ ಭ್ರಾಂತಿ ಆಗಿರ್ಲಿ, ಅಲ್ಲಿ ಸಾಮಾನ್ಯ ರೂಪ ಅನ್ನೋದು ಅಂದ್ರೆ ದೃಷ್ಟಾಂತದೊಳಗೆ ಹಗ್ಗದ ಸರ್ಪ ತೋರುವಾಗ ಇದು ಅನ್ನೋದು, ಈ ಕಡೆ ಆತ್ಮನ ಬಗ್ಗೆ ನೀವು ಬಂದಾಗ ಸತ್ ಅನ್ನೋದು, ಇವು ಸಾಮಾನ್ಯ. ಇದಕ್ಕೆ ಆಧಾರ ಅನ್ಬೇಕು. ಅಲ್ಲಿ ಹಗ್ಗದ ಇದಂ ಆತ್ಮನ ಸತ್, ಇದು ಸಾಮಾನ್ಯ. ಸಾಮಾನ್ಯ ಅಂತ ಹೇಳಲ್ಪಡ್ತದೆ. ವಿಶೇಷ ರೂಪ ಅಧಿಷ್ಠಾನ ಕೈ, ಯಾವುದು ವಿಶೇಷ ಐತಿ ಅದು ಅಧಿಷ್ಠಾನ ಅಂತ ಹೇಳಲ್ಪಡ್ತದೆ. ಅಧಿಷ್ಠಾನ ಅಂದ್ರೆ ಈಗ ಡಿಮ್ ಆಗಿ ಯಾಕೋ ಬ್ಯಾಟ್ರಿ ಡೌನ್ ಐತಿ ಎಲ್ಲ ಪಟ ಪಟ ಹೇಳ್ತಿರ್ತಾನ, ಮತ್ತೆ ಈಗ ಯಾಕೋ ಬ್ಯಾಟ್ರಿ ಇಡ್ದಂಗ ಕಾಣ್ತದೆ. ಹೇಳಿ ಹೇಳದ್ದೆ ಹೇಳೋದು, ಬೀಸದ್ದ ಬೀಸೋದು ಎಲ್ಲ ಬ್ಯಾರೆ ಬ್ಯಾರೆ ಹೇಳಬೇಕು. ದಿನ ಬರೀ ಬದಿಕಾಯಿನೇ ತಿನ್ನುವಂದ್ರೆ ಹೆಂಗ? ಅದಕ್ಕೆ ಬೇರೆ ಬೇರೆ ಲಕ್ಷಣಗಳನ್ನು ಹೇಳ್ಬೇಕು. ಅಂದ್ರೆ ಹೊಸದಾಕತಿ, ತಾಜಾ ಹೆಂಗದ. कार्य सहित अज्ञान से आवृत होवे सो अधिष्ठान कहिए. ಇದು ಬಳಕೆಯಲ್ಲಿಲ್ಲ ನಿಮಗೆ. ಕಾರ್ಯ ಸಹಿತ ಅಜ್ಞಾನ से आवृत होवे सो अधिष्ठान कहिए. ಕಾರ್ಯ ಸಹಿತ ಅಜ್ಞಾನದಿಂದ ಯಾವುದು ಆವೃತವಾಗಿರುವುದೋ ಅದಕ್ಕೆ ಅಧಿಷ್ಠಾನವೆನ್ನುತ್ತಾರೆ. ಇದು ಇಟ್ ಇಸ್ ಕನ್ನಡ. ಕಾರ್ಯ ಸಹಿತ ಅಜ್ಞಾನದಿಂದ ಯಾವುದು ಆವೃತವಾಗಿದೆಯೋ ಅದು ಅಧಿಷ್ಠಾನವೆನ್ನಲ್ಪಡುತ್ತದೆ. ಕನ್ನಡ ಹೇಳಿ. ಮುಟ್ಟಿಸ್ಕೊಳಂಗಿಲ್ಲ, ಹೌದಿಲ್ಲ? ಏನ್ ಕಾರ್ಯೋ ಏನ್ ಕಥೆಯೋ ಅಂದ್ರೆ ಎಲ್ಲಾ ಲಕ್ಷಣಗಳು ಗೊತ್ತಿರಬೇಕು. ಗೊತ್ತಿದ್ರೆ ಪಟಾಪಟ್ ಗೊತ್ತಾಕೈತವ. ಕಾರ್ಯ ಸಹಿತ ಅಜ್ಞಾನ ಸ್ಯಾವೃತೋವೆ ಅಂದರೆ ಕಾರ್ಯ ಅಂದ್ರೆ ಎದಕ್ಕಂತಾರ? ಅದರ ಉತ್ಪನ್ನ ಹೋವೇಸು ಕಾರ್ಯಕೈ, ಉತ್ಪನ್ನ ಆದದ್ದು ಅದಕ್ಕೆ ಕಾರ್ಯ ಅಂತಾರೆ. ಆಯ್ತ ಆಯ್ತು. ಮುಂದೆ ಏನಾಯ್ತು ಅದಕ್ಕ? ಅದು ಯಾರಿಗೂ ಗೊತ್ತ. ಅದಕ್ಕೇನು ಬ್ಯಾನ್ ಬಂತು ಏನಾಯ್ತು ಗೊತ್ತಿಲ್ಲ.
ಅದಪ್ಪ ಅಧಿಷ್ಠಾನ ಲಕ್ಷಣ ನಡೆದೈತಿ. ಅಧಿಷ್ಠಾನ ಅಂದ್ರೆ ಅದಕ್ಕೆ ಅನ್ನುತ್ತಾರೆ, ಅದರ ಲಕ್ಷಣ ಏನು? ಹೌದಾ? ಅದಕ್ಕೆ ನಾನು ಅದು ನಿರ್ವಿಕಾರ ರೂಪೇಣ ಸ್ಥಿತಿ ಅದ ನಿರ್ವಿಕಾರ ರೂಪೇಣ ಅನ್ನೋದು ಅದನ್ನ ಹೇಳಕ್ ಹೋಗಿಲ್ಲ. आप निर्विकार रूप से स्थित होवे, अविद्याकृत कल्पित कार्य का आश्रय होवे, सो अधिष्ठान कही. ಇದು ಲಕ್ಷಣ ಐತಿ, ಇದು ಬಳಕೆಯಲ್ಲಿ ಐತಿ, ಬಹಳ ಸಲ ಹೇಳೇನ. ಅದಕ್ಕ ಬೀಸೋದು ಮತ್ತಿರ್ತಿರ್ಗಿ ಬ್ಯಾಡತ್ತೆ, ಈಗ ಹೊಸಾದ ಹೇಳಿದೆ. ಕಾರ್ಯ ಸಹಿತ ಅಜ್ಞಾನದಿಂದ ಯಾವುದು ಆವೃತವಾಗಿರುವುದು, ಆವರಿಸಲ್ಪಟ್ಟಿರುವುದು, ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಇದು 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 ಸ್ವಲ್ಪ ಎಲ್ಲ ಗೊತ್ತಿದ್ರ ಪಾಠನ ಹಿಡಿತೈತೆ, ಹೌದಿಲ್ಲ? ಅದಕ್ಕೆ ಹೇಳ್ತೇನೆ. ಕಾರ್ಯ ಸಹಿತ ಅಜ್ಞಾನದಿಂದ ಆವರಿಸಲ್ಪಟ್ಟದ್ದಕ್ಕನ ಅಧಿಷ್ಠಾನ ಅನ್ನಬೇಕು. ಹೌದಾ? ಈ ಲಕ್ಷಣ ಕುಂದಿಸಿ ತೋರಿಸ್ತೇನೆ ನೋಡಿ. ಕಾರ್ಯ ಅಂದ್ರೆ ಉತ್ಪನ್ನವಾದದಕ್ಕೆ ಕಾರ್ಯ ಅನ್ನಬೇಕು. ಹೌದಾ? ಈಗ ನಾವು ದೃಷ್ಟಾಂತದಲ್ಲಿ ತಗೊಳ್ಳೋಣ. ಒಂದು ಹಗ್ಗದಲ್ಲಿ ಸರ್ಪ. ಹೌದಾ? ಆ ಸರ್ಪಕ್ಕೆ ಅಧಿಷ್ಠಾನ ಏನು? ಹಗ್ಗ. ಓಕೆ, ಏನು ಮುಂದೆ ಆ ಹಗ್ಗ ಅನ್ನೋದು ಅಧಿಷ್ಠಾನ ಐತಿ ಸರ್ಪಕ್ಕ. ಅದರ ಲಕ್ಷಣ ಏನ್ ಮಾಡ್ಯಾರ? ಕಾರ್ಯ ಸಹಿತ ಅಜ್ಞಾನದಿಂದ ಆವೃತವಾದದ್ದು ಅಧಿಷ್ಠಾನ ಅಂದಾರ. ಕಾರ್ಯ ಅಂದ್ರೆ ಏನು? ಅದ ಎಲ್ಲಿ ಹತ್ತತಿ ಅದನ್ನ ಉತ್ಪನ್ನ ಕರೆಕ್ಟ್ ಸರ್ಪಕ್ಕೆ ಹಚ್ಬೇಕದ. ಯಾಕ ಸರ್ಪ ಉತ್ಪನ್ನ ಆಗೈತೆ ಅಲ್ಲಿ, ಆದ್ರಿಂದ ಉತ್ಪನ್ನ ಹೋವೇಸೋ ಕಾರ್ಯ ಕೈ. ಆದ್ರಿಂದ ಆ ಕಾರ್ಯ ಅಂದ್ರೆ ಸರ್ಪ. ಓಕೆ, ಕಾರ್ಯ ಸಹಿತ ಅಜ್ಞಾನದಿಂದ ಆವೃತವಾಗಿದೆಯೋ ಈಗ ಗೊತ್ತಾಗ್ತಿಲ್ಲ, ಅರ್ಧ ಹೇಳಿದ್ಮೇಲೆ ಅಂದ್ರ ಇಲ್ಲಿ ಇಟ್ಟು ಗೊತ್ತಾಗ್ಬೇಕು. ಆ ಕಾರ್ಯ ಅದರದಿಂದ ಅದರ ಕಾರಣ ಏನು ಇದು ಗೊತ್ತಬೇಕಲ್ಲ, ಅಂದಾಗ ಇದು ಕುಂದಿರ್ತೈತೆ. ಅಂದ್ರ ಈಗ ಆ ಹಗ್ಗದ ಅಜ್ಞಾನ, ಹಗ್ಗದ ಅಜ್ಞಾನ, ಆ ಅಜ್ಞಾನದ ಕಾರ್ಯ ಸರ್ಪ. ಹೌದಿಲ್ಲ? ಕಾರ್ಯ ಸಹಿತ ಅಜ್ಞಾನದಿಂದ, ಅಜ್ಞಾನ ಹೆಸರ ತಗೊಂಡ್ಬಿಟ್ಟೈತಿ, ಅಜ್ಞಾನ ಮತ್ತ ಅದರ ಕಾರ್ಯ ಅಂದ್ರೆ ಸರ್ಪ. ಇವು ಎರಡೂ ಏನ್ ಮಾಡಿರ್ತವೆ ಅಂದ್ರ ಯಾವುದನ್ನು ತೋರಗೊಡದಂತೆ ಮಾಡಿರುವವೋ, ಆವೃತವಾಗಿಟ್ಟಿರುವವೋ, ಮುಚ್ಚಿರುವವೋ ಅದಕ್ಕೆ ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿದ್ದೀನಿ. ಹೇಳ್ತಾ ಇಲ್ಲ? ಕಾರ್ಯ ಸಹಿತ ಅಜ್ಞಾನದಿಂದ ಯಾವುದು ಆವೃತವಾಗಿದೆಯೋ ಅದ್ರ ಹಗ್ಗವೇ ಆವೃತ ಆಗಿದೆ. ಆ ಹಗ್ಗದ ಅಜ್ಞಾನ ಮತ್ತು ಅದರ ಕಾರ್ಯವಾದ ಸರ್ಪ ಎರಡು ಕೂಡ ಏನ್ ಮಾಡ್ಯಾವು? ಹಗ್ಗವನ್ನು ತೋರಗೊಡದಂತೆ ಮಾಡಿರುತ್ತವೆ. ಆದ್ದರಿಂದ ತೋರಲಾರದಂತೆ ಆದದ್ದು ಯಾವುದು? ಅದು ಅಧಿಷ್ಠಾನ ಹಗ್ಗ. ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಈಗ ತಿಳ್ತಾ ಇಲ್ಲ? ಹೇಳಿ ಈಗ 1ನೇ ಕ್ಲಾಸ್ನಾಗ ಅವ್ರ KG ಕ್ಲಾಸ್ನಾಗ 8 ತಲೆ ಹೊಡ್ಕೊಂಡು ಅವ್ರ ತಲೆ ಹೋಗೋದೇ ಇಲ್ಲ. ಅದಕ್ಕ ನಮ್ಮ ನಡೆದ ಶಾಸ್ತ್ರ ಬರೀ ಶಾಸ್ತ್ರ ಹೇಳೋರಿಗೆ, ಕಾಲೇಜ್ ಲೆವೆಲ್ದವ್ರಿಗೆ ಅಷ್ಟ ಸರ ತಿಳ್ಕೊತ ಹೋಗ್ತೈತಿ. ಕಾಲೇಜ್ದಾಗ ಲೆಕ್ಚರ್ ಕೊಡೋದು ಅಷ್ಟೇ ಕೆಲಸ ಮಾಡ್ತಾರ ನಾವು. ಹೌದಿಲ್ಲ? ಅವ್ರ BA MA ಇದ್ದವ್ರಿಗೆ ಅವ್ರಿಗೆ ಹಿಂಗ ಲೆಕ್ಚರ್ ಕೊಡ್ತಾರ. ಲೆಕ್ಚರ್ ಕೊಟ್ಟು ನೀ ತಿಳ್ಕೊ ಬಿಡ್ಕೊ, ಏನ್ ಹೇಳೋದೈತಿ ಹೇಳಿ ಕಡೆಕಾಗಿ ಹೋಗ್ತಾನೆ. ಹೌದು, ಹಿಂಗಿರ್ತೈತಿ. ಆದ್ರೂ ಮತ್ ನಾ ಹಂಗ ಹೋಗುದಿಲ್ಲ, ಇದು ತಿಳಿದಿಲ್ಲ ಅದು ಗೊತ್ತಾಗತ್ತೆ ನನಗೆ. ಅದು ಮತ್ ತಿರ್ಗಿ ಅದನ್ನ ತಿಳಿಸೇ ಹೋಗುತ್ತ ಹಿಂಗ. ಅದಕ್ಕೆ ಅದು ಎಲ್ಲಿಗೆ ಬರ್ತೈತೆ ಅಂದ್ರೆ ಅದು 1ನೇ KG ಕ್ಲಾಸ್ನ ಅವ್ರಿಗೆ ಹೇಳ್ದವ್ರ ಕತೆ. ರಾಮನು ಊರಿಗೆ ಹೋದ್ರು. ಈಗ ಅಂದ್ರ ಗೊತ್ತಾಗುದ್ರ ಅವ್ರು ರಾಮನು ಊರಿಗೆ ಹೋದಂದ್ರೆ ಏನು ಯಾರಿಗೂ ಗೊತ್ತಾಗ ಅಂತ ಬರೀ ಹೆಂಗ ಬರಿಬೇಕು ಅಲ್ಲಿಂದ ಮತ್ತ ಅವ್ರಿಗೆ ಯಾರು ಹೇಳ ಬರಿ ರಾಮನು ಹೀಗೆ ಹೇಳ. ರಾಮನು ಊರಿಗೆ
ಊರಿಗೆ ಊರಿಗೆ ರಾಮನು ಊರಿಗೆ ಹೋದನು ತಗೋ ಗೆಟ್ ಹೇಳ್ಬೇಕಾಕತಿ ಹಂಗ ನಡೆದೈತಿ ಈಗ ಸದ್ಯ ಏನ್ ಏನಾಯ್ತು ಈಗ ಅಂದರೆ ಈಗ ಸಾಮಾನ್ಯ ಮತ್ತು ವಿಶೇಷ ಹೌದಿಲ್ಲ ಸಾಮಾನ್ಯ ಯಾವ್ದಿರ್ತೈತಿ ಅದಕ್ಕೆ ಆಧಾರ ಅನ್ನಬೇಕು ವಿಶೇಷ ಯಾವ್ದಿರ್ತೈತಿ ಅದಕ್ಕ ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿ ಆಧಾರ ಅಧಿಷ್ಠಾನ ಬಗ್ಗೆ ಬಂದಾವ ಇಲ್ಲಿ ಆಧಾರ ಅನ್ನೋದು ಸಾಮಾನ್ಯ ಇರ್ತೈತಿ ಅಧಿಷ್ಠಾನ ಅನ್ನೋದು ವಿಶೇಷ ಇರ್ತೈತಿ ಹೇಗ ಅವು ಎರಡು ಇಟ್ಟುತನ ಹೇಳ್ತೀವಿ ನಾವು जैसे सर्प का आश्रय और जीवरीता का सामान्य इदम स्वरूप सर्प का आधार है ಹೇಗೆ ಸರ್ಪದ ಆಶ್ರಯ ಅನ್ನೋ ಆಧಾರ ಅನ್ನೋ ಒಂದೇ ಜೇವರಿಕಾ ತಾಕ ಸಾಮಾನ್ಯ ಇದಂ ಇದು ಅಂತ ಐತೆ ಅದನ್ನ ಹೇಳ್ಕೊಂಡ್ ಬಂದೇವಿ ಬರೇ ಇದು ತಟ ಆಗಿರ್ತೈತೆ ಅಲ್ಲಿ ಅದೇನ ಹಾಗು ಸರ್ಪೋ ಏನ್ ಗೊತ್ತಿಲ್ಲ ಅದು ಆಧಾರ ಅಂತ ಹೇಳಲ್ಪಟ್ಟೈತಿ ವಿಶೇಷ ರಜ್ಜು ಸ್ವರೂಪ ಅಧಿಷ್ಠಾನ ಇದು ಹಗ್ಗ ಐತಿ ಅಂತ ಜ್ಞಾನ ಆದ್ರೆ ಅದು ವಿಶೇಷ ಅದಕ್ಕೆ ಅಧಿಷ್ಠಾನ ಅಂತಾರೆ ಅಧಿಷ್ಠಾನ ತೈಸೆ ಮಿಥ್ಯಾ ಪ್ರಪಂಚಕ ಆಶ್ರಯ ಜೋ ಆತ್ಮ ಅದರಂತೆ ಮಿಥ್ಯವಾದ ಈ ಪ್ರಪಂಚಕ್ಕ ಜಗತ್ತಿಗೆ ಆಶ್ರಯವಾಗಲ್ಪಟ್ಟಂತ ಆತ್ಮ ತಾಕ ಸಾಮಾನ್ಯ ಶತ್ರು ಪ್ರಪಂಚಕ ಆಧಾರ ಆ ಆತ್ಮನ ಸತ್ಸ್ವರೂಪ ಯಾಕ ಅದು ಪ್ರತಿಯೊಂದು ಇದು ಗ್ಲಾಸ್ ಇದೆ ಇದು ಮೊಬೈಲ್ ಇದೆ ಅದೇ ಇದೇ ಇದೆ ಅದಕ್ಕಾಗಲೇ ನಿಲ್ಕೊಂಡಿದೆ ಇದಮೆನಿಸುವುದು ಇದು ಗೊತ್ತೆ ಯಾವ್ದಕ್ಕೆ ಇದಮೆನಿಸುವುದು ಯಾವ್ದು ಅದಕ್ಕೆ ತಾನು ಆಶ್ರಯ ಪದವಾಗಿ ಯಾವ್ದಕ್ಕೆ ಬಳಿ ಇರ್ತಿ ಅದಕ್ಕೆ ಆಶ್ರಯವಾಗಿ ಆ ಸತ್ರೂಪ ಐತಿ ಆ ಸದ್ರೂಪ ಐತ್ಯತ್ತ ಅದು ಐತ್ಯತ್ ನಾವು ಹೇಳ್ತೀವಿ ಇರುವಿಕೆ ಸತ್ ಆದ್ದರಿಂದ ಮಿಥ್ಯಾ ಪ್ರಪಂಚಕ ಆಶ್ರಯ ಜೋ ಆತ್ಮ ತಾಕ ಸಾಮಾನ್ಯ ಶತ್ರು ಪ್ರಪಂಚಕ ಆಧಾರ ತಿಳ್ಕೊಬೇಕಾದ ಅಸಂಗತಾದಿ ವಿಶೇಷ ಅಧಿಷ್ಠಾನ ಅಸಂಗನಿದ್ದೇನೆ ಕೂಟಸ್ಥನಿದ್ದೇನೆ ನಿತ್ಯ ಮುಕ್ತನಿದ್ದೇನೆ ಪರಿಪೂರ್ಣ ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಹೇಳೋದಲ್ಲ ಏನೈತೆಲ್ಲ ಇದು ವಿಶೇಷ ಅಧಿಷ್ಠಾನ ಸ್ವರೂಪದು ಅಂದ್ರೆ ಈ ಜಗತ್ತಿಗೆ ಅಧಿಷ್ಠಾನವಾದ ಬ್ರಹ್ಮ ಅಂತ ಈಗ इस रीति से आधार और अधिष्ठान का सर्वज्ञात्मना मुनि ने किंचित भेद प्रतिपादन किया है यार ಮಾಡ್ಯಾರ ಹಿಂಗ ಇದನ್ನ ಸರ್ವಜ್ಞಾತ್ಮನಾ ಮುನಿನೇ ಅಂದ್ರೆ ಅದು 159ನೇ 69ನೇ ಟಿಪ್ಪಣಿ 169 संक्षेप शारीरिक नामक ग्रंथ के कर्ता शंकराचार्य के पौत्र शिष्य ಹೇಳ್ಬಿಟ್ರು ಗೊತ್ತಾತ ಹ್ಯಾಂಗ ಮಗ ಮಗಳ ಮಗ ಹಂಗಂದ್ರೆ ಏನು ಯಾರವ ಅದು ಬರೀ ಶಬ್ದಕ್ಕೆ ಅರ್ಥ ಆತ ಯಾರು ಗೊತ್ತಾಯ್ತೇನೆ ಪಕ್ಕ ಅದಕ್ಕೆ ಗುರುಮುಖದಿಂದ ಕೇಳಿದಾಗ ತಿಳಿಯೋದಂತ ಹೇಳ್ದೇವಲ್ಲ ಅದಕ್ಕೆ ಪ್ರತಿಯೊಬ್ಬರು ವರ್ಗ ಆ ಗ್ರಂಥವನ್ನು ಗುರುಮುಖದಿಂದ ಕೇಳಬೇಕು ಅಂದ್ರೆ ಅವ್ನು ಪಕ್ಕ ಗೊತ್ತಾಗತ್ತೆ ಎಲ್ಲ ಏನು ಕತಿ ಹಂಗ ಎಲ್ಲ ಎಲ್ಲ ಹೌದು ಅಂದರೆ ಇಲ್ಲಿ ಮ್ಯಾಲೆ ಸರ್ವಜ್ಞಾತ್ಮ ಮುನಿ ಅಂತ ಹೇಳಿದ್ರು ಅವ್ರ ಟಿಪ್ಪಣಿಗೆ ಸರ್ವಜ್ಞಾತ್ಮ ಮುನಿ ಅಂತ ಹೇಳಿದ್ರು ಸರ್ವಜ್ಞಾತ್ಮ ಮುನಿ ಅಂದ್ರೆ ಯಾರು ನಿಮಗ್ ಗೊತ್ತಿಲ್ಲ ಹೌದಿಲ್ಲ ಏನ್ ಗೊತ್ತಾಯ್ತು ಇಲ್ಲ ಅಂದ್ರ
ಅವರು ಸಂಕ್ಷೇಪ ಶಾರೀರಿಕ ಅನ್ನೋ ಗ್ರಂಥ ಬರ್ದಾರ ಅವರು ಹೇಳ್ತಾನೆ. ಅಂದ್ರೆ ಸರ್ವಜ್ಞಾತ್ಮ ಮುನಿ ಅಂತ ಹೇಳಿದರೆ ಅದೇ ಸರ್ವಜ್ಞಾತ್ಮ ಮುನಿ ಅಂದ್ರೆ ಯಾರು ಇರ್ಬೋದು? ಸರ್ವಜ್ಞಾತ್ಮ ಮುನಿ ಅಂತ ಹೆಸರು ಯಾರು ಇರ್ಬೇಕು? ಹಿಂಗಂದ್ರೆ ಅದಕ್ಕೆ ಅವ್ರು ಏನಂದ್ರೆ ಸಂಕ್ಷೇಪ ಶಾರೀರಿಕ ಗ್ರಂಥಕ್ಕೆ ಕರ್ತ ಅಂತ ಹೇಳಿದ್ರು ಅವರು. ಅದಕ್ಕ ಅಂದ್ರೆ ಮತ್ತ ಸಂಕ್ಷೇಪ ಶಾರೀರಿಕ ಗ್ರಂಥಕ್ಕೆ ಕರ್ತ ಅವರು ಒಂದು ಸಂಸ್ಕೃತ ಗ್ರಂಥ ಅದು. ಸಂಕ್ಷೇಪ ಶಾರೀರಿಕ ಅನ್ನೋದು ಸಂಸ್ಕೃತ ಗ್ರಂಥ ಐತೆ ಅದ. ಅದರ ಕರ್ತ ಅಂದ್ರೆ ಅದನ್ನು ಮಾಡಿದವ್ರು ಬರ್ದವ್ರು ಅನ್ನ ಮತ್ತ ಯಾರು ಇರ್ಬೇಕಲ್ಲ ಹಂಗೇನೆ ರಗಡ ಮಂದಿ ಬರ್ದಿರ್ತಾರ. ಅದ ಹಂಗ ದ್ವೈತವಾದಿಗಳು ಇರ್ಬೇಕು ಅಂತೇಳಿ ಹಿಂಗೇನ ಅಂದ್ರ ಅದಕ್ಕ ಅಂದ್ರ ಶ್ರೀ ಶಂಕರಾಚಾರ್ಯಕ್ಕೆ ಪೌತ್ರ ಶಿಷ್ಯ ಅಟ್ ನೀಗ ಒಂದು ಪೌತ್ರ ಅಂದ್ರ ಅದು ಸಂಸ್ಕೃತ ಶಬ್ದ. ಪೌತ್ರ ಅಂದ್ರೆ ಮೊಮ್ಮಗ ಅನ್ನೋದು ಗೊತ್ತಾಯ್ತು ಇಟ್ಟ ಅಂದ್ರೆ ಯಾ ಪೌತ್ರ ಅಂದ್ರೆ ಏನು ಯಾರ ಇದು ಗೊತ್ತಬೇಕಲ್ಲ. ಏನ ಮಗಳ ಮಗನೋ ಮಗನ ಅವ್ರ ಸೈನ್ಯ ಅದಕ್ಕಾಗಿ ಅಂದ್ರ ಇಲ್ಲಿ ಅಂದ್ರ ಸುರೇಶ್ವರಾಚಾರ್ಯ ಗೊತ್ತದ ಅದು ಗೊತ್ತು. ಕರೆಕ್ಟ್. ಕಾಶಿಯಲ್ಲಿ ಮಂಡನ ವಿಶ್ರಾಂತಿ ಏನಿದ್ರಲ್ಲ ಅವರು ಸುರೇಶ್ವರಾಚಾರ್ಯ ಅಂದ್ರ ಅವರು ಮೊದಲ ಪೂರ್ವ ಮೀಮಾಂಸಕಾರ ಕರ್ಮದಿಂದ ಮುಕ್ತಿ ಹೇಳವ್ರು. ಆದರೆ ಶಂಕರಾಚಾರ್ಯರು ಹೋಗಿ ಅವ್ರನ್ನ ಸೋಡಿಸಿದ್ರು. ಮತ್ತಲ್ಲದೆ ಅವರು ಕುಮಾರ ಭಟ್ಟರ ಶಿಷ್ಯರವರು. ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೆ ವಾರ್ತಿಕ ಬರೆದಂತ ವಾರ್ತಿಕಾರ ಕುಮಾರ ಭಟ್ಟ. ಆ ಕುಮಾರ ಭಟ್ಟನ ಶಿಷ್ಯ ಯಾವ ಮಂಡನ ಮಿಶ್ರ. ಆ ಮಂಡನ ಮಿಶ್ರರನ್ನ ಇವರು ವಾರ್ತಿಕ ಬರೆಯುವ ಸಲುವಾಗಿ ಈ ತಮ್ಮ ಭಾಷ್ಯಕ್ಕೆ ವಾರ್ತಿಕ ಬರೆಯುವ ಸಲುವಾಗಿ ಅವ್ರನ್ನ ಸೋಲಿಸಿ ಅವ್ರ ಗೃಹಸ್ಥರಿದ್ರು ಅವ್ರನ್ನ ತನ್ನ ಶಿಷ್ಯನ ಮಾಡ್ಕೊಂಡು ಅವ್ರಿಗೆ ಸುರೇಶ್ವರಾಚಾರ್ಯ ಅಂತ ಹೆಸರಿಟ್ರು ಮಂಡನ ಮಿಶ್ರಿಗೆ. ಆಯ್ತು. ಮುಂದೇನಾಯ್ತು ಯಾರಿಗೂ ಅದು ಇದ್ರು ಆ ಮಾತ ಬೇರೆ. ಇಲ್ಲಿ ಬೇಕಾದದ್ದು ಅಂದರೆ ಇಲ್ಲಿ ಶಂಕರಾಚಾರ್ಯಕ್ಕೆ ಪೌತ್ರ ಶಿಷ್ಯ ಅಂತ ಇಲ್ಲಿ ಒಂದು ಶಬ್ದ ಮಾಡ್ಯಾರ. ಶಂಕರಾಚಾರ್ಯರ ಪೌತ್ರ ಶಿಷ್ಯ ಅಂದ್ರ ಈ ಸುರೇಶ್ವರಾಚಾರ್ಯರ ಎರಡನೇ ತಲೆಮಾರು. ಈ ಸುರೇಶ್ವರಿಗೆ ಮಂಡಲ ಮಿಶ್ರ ಶಿಷ್ಯನ ಸರ್ವಜ್ಞಾತ್ಮ ಮುನಿ ಅಂತ ಇಲ್ಲಿ ಕೇಳಿ ಈಗ ಅಂದರೆ ಇಲ್ಲಿ ಏನ್ ಹೇಳಿದ್ರು ಅವರು ಟಿಪ್ಪಣಿ ಕೊಡುವಲ್ಲಿ ಅವನು ಸರ್ವಜ್ಞಾತ್ಮ ಮುನಿ ಅಂತ ಹೇಳ್ಯಾರ. ಹೌದಾ? ಸರ್ವಜ್ಞಾತ್ಮ ಮುನಿ ಅಂತಂದ್ರೆ ಒಂದು ಸರ್ವಜ್ಞಾತ್ಮ ಮುನಿ ಅಂದ್ರೆ ಯಾರ ಇರಬೇಕು? ಅವರು ಸಂಕ್ಷೇಪ ಶಾರೀರಿಕ ಗ್ರಂಥ ಬರೆದಾರು ಅಂತ ಹೇಳಿದ್ರು. ಸರ್ವಜ್ಞಾತ್ಮ ಮುನಿ ಅವರು ಗ್ರಂಥ ಬರೆದಾರು. ಆ ಗ್ರಂಥ ಬರೆದಾರ ಅಂದ್ರೆ ಯಾರು ಬರೆದಿರ್ಬೇಕು ಅಂದ್ರೆ ಅವರು ಇವ್ರು ಅಲ್ಲ, ಶಂಕರಾಚಾರ್ಯರ ಶಿಷ್ಯ. ಶಂಕರಾಚಾರ್ಯರ ಶಿಷ್ಯ ಶಂಕರಾಚಾರ್ಯರ ಶಿಷ್ಯ ಇತ್ತ ಅಂದಿಲ್ಲ ಅಲ್ಲಿ. ಶಂಕರಾಚಾರ್ಯಕ್ಕೆ ಪೌತ್ರ ಶಿಷ್ಯ ಅಂದ್ರು. ಅಂದ್ರೆ ಏನ್ ಅಂದಂಗ ಆತಂದ್ರ ಶಂಕರಾಚಾರ್ಯರ ಶಿಷ್ಯ ಮಂಡನ ಮಿಶ್ರ ಅಂತ ಹೆಸರಿತ್ತಲ್ಲ, ಅವರು ಸುರೇಶ್ವರಾಚಾರ್ಯ. ಅವ್ರ ಮಂಡನ ಮಿಶ್ರ ಮೊದಲನೇ ಹೆಸರು, ಈಗ ಸುರೇಶ್ವರಾಚಾರ್ಯ. ಈ ಸುರೇಶ್ವರಾಚಾರ್ಯರ ಶಿಷ್ಯ ಸರ್ವಜ್ಞಾತ್ಮ ಮುನಿ. ಹಿಂಗ ತಿಳ್ಕೊಬೇಕ. ಪೌತ್ರ ಅವಾಗ ಹಿಂಗ್ ಕುಂದಿರ್ತೈತಿ. ಶಂಕರಾಚಾರ್ಯರ ಶಿಷ್ಯ ಮಂಡನ ಮಿಶ್ರ ತಗೊಳ್ಳೋದೇ ಇಲ್ಲಿಗೆ. ಅದು ಸುರೇಶ್ವರಾಚಾರ್ಯರ ಬಗ್ಗೆ ಈಗ ಹೌದಿಲ್ಲ, ಅದು ಗುರ್ತಾಗಲ್ಲ ತಿಳ್ಕ ಮಂಡನ ಮಿಶ್ರನ ಹೆಸರು ತಗೊಳ್ಳೋದು. ಗೊತ್ತಾಗೈತಿ ಈಗ.
ಆಮೇಲೆ ಅವ್ರ ಮಂಡನ ಮಿಶ್ರ ತಿಳಿಸ್ಕೊಳ್ಳೋರು ಈಗ ಸುರೇಶ್ವರಾಚಾರ್ಯ. ಆ ಸುರೇಶ್ವರಾಚಾರ್ಯರ ಶಿಷ್ಯ ಇವ್ ಯಾರು? ಆ ಸರ್ವಜ್ಞಾತ್ಮ ಮುನಿ. ಅವ್ರೇನ ಅಂತ ಯಾರು ಇರ್ಬೇಕಂತೀಯ? ಅವರು ಸಂಕ್ಷೇಪ ಶಾರೀರಿಕ ಅನ್ನುವ ಗ್ರಂಥ ಬರೆದಾರ ಅವರು. ಹಿಂಗ ಅದಕ್ಕ ಇಲ್ಲಿ ಏನ ಒಂದು ಸಂದರ್ಭ ಬಂದೈತಿ ವೇದಾಂತಗಳಲ್ಲಿ, ಹಿಂಗೊಂದ್ ಸ್ವಲ್ಪ ವಾದ ವಿವಾದ ಐತ. ಹಾ, ಅಂದರೆ ಈ ಆಧಾರ ಮತ್ತು ಅಧಿಷ್ಠಾನಗಳಿಗೆ ಭೇದ ಹೇಳುವ ಅಂದ್ರ ಭೇದ ಹೇಳೋದು ಯೋಗ್ಯ ಅಲ್ಲ ಅಂತೇಳಿ ಇಲ್ಲಿ ಅವರು ಅಂದ್ರೆ ನಿಶ್ಚಲದಾಸರು ಇಲ್ಲಿ ಇದು ಮಾಡಿದ್ರೆ ಅಂದ್ರ ಭೇದ ಯೋಗ್ಯ ಅಲ್ಲ ಅಂತೇಳಿ ಶಂಕಿಸಿದ್ರೆ ಅಂದ್ರೆ ನಿಶ್ಚಲದಾಸರ ಗ್ರಂಥ ಕರ್ತಾರೆ ಇದು ಬರ್ತಾವ ಹೌದಿಲ್ಲ. ಅಲ್ಲಿ ಟಿಪ್ಪಣಿ ಬಂದಾಗ ಯಾರ್ದು ಇದು ನಿಶ್ಚಲದಾಸರು. ಅದಕ್ಕೆ ಅವ್ರು ಏನಂತಾರ, ಇದು ನಂದಲ್ಲ, ಇದಾದಕ್ಕ ಏನದು ಇಲ್ಲಿ ಬೇರೆ ಅದ್ರ ಬಗ್ಗೆ ಐತೆ ಅದ ಗೊತ್ತಾಗಲ್ಲ. ಆಧಾರ ಅಧಿಷ್ಠಾನಗಳಲ್ಲಿ ಭೇದ. ಆಧಾರ ಅಂದ್ರೆ ಬೇರೆ, ಅಧಿಷ್ಠಾನ ಅಂದ್ರೆ ಬೇರೆ ಅಂತ ಹೇಳೋರು ಒಬ್ರು, ಆಧಾರ ಅಧಿಷ್ಠಾನ ಅಂದ್ರೆ ಒಂದ ಅಂತ ಹೇಳೋರು ಒಬ್ರು. ಈ ವೇದಾಂತಿಗಳೇ ಇವ್ರು ವೇದಾಂತದಲ್ಲಿ ಇದ್ದಾರೆ. ಹೇಗೆ ಹೇಳ್ತಾನೆ, ವೇದಾಂತದಲ್ಲಿ ಯಾರ್ಯಾರದಾರ ಅವ್ರು ಈ ವೇದಾಂತಿಗಳಿಗೆ ಗೊತ್ತಿಲ್ಲ. ಹಿಂಗೈತೆ. ಅದಕ್ಕೆ ಸರ್ವಜ್ಞಾತ್ಮ ಮುನಿಗಳು ಹೇಳಿದ್ದು ಅಂತ ಆಯ್ತು. ಸರ್ವಜ್ಞಾತ್ಮ ಮುನಿ ಯಾರಾದ್ರೂ ದ್ವೈತವಾದಿ ಇರ್ಬೇಕು. ಅಲ್ಲಿ ಟಿಪ್ಪಣಿ ಮೇಲ್ಪಟ್ಟ ದ್ವೈತವಾದಿ ಇರ್ಬೇಕು ಅತ್ ಹಿಂಗಂದರೆ ಅದಕ್ಕೆ ಟಿಪ್ಪಣಿ ಕೊಟ್ಟ ಅವ್ರೇನ್ ಹೇಳಿದ್ರು, ಅವ್ರು ದ್ವೈತವಾದಿ ಅಲ್ಲಪ್ಪ. ಅವರು ಶಂಕರಾಚಾರ್ಯರ ಮೊಮ್ಮಗ, ಶಂಕರಾಚಾರ್ಯರ ಶಿಷ್ಯನ ಶಿಷ್ಯ. ಶಂಕರಾಚಾರ್ಯರ ಶಿಷ್ಯ ಸುರೇಶ್ವರಾಚಾರ್ಯರು, ಸುರೇಶ್ವರಾಚಾರ್ಯರ ಶಿಷ್ಯ ಈ ಸರ್ವಜ್ಞಾತ್ಮ ಮುನಿ. ಹಿಂಗ ಅಂದ್ರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಿ ಐತಿ. ಅವ ಹೆಂಗ ದ್ವೈತವಾದಿ ಆಗ್ತಾನೆ, ಹಿಂಗದ ಅರ್ಥ. ಆದ್ರಿಂದ ಅವರೆಲ್ಲ ಬುದ್ಧಿವಂತರ ಇರ್ತಾರೇನು ಅಂತಂದ್ರ ಸಂಕ್ಷೇಪ ಗ್ರಂಥಕರ್ತ ಅದಾನ ಅಂತ ಹೇಳಿದ್ರು. ಮತ್ತ ಆ ಗ್ರಂಥ ಮತ್ತ ಹೌದು ಅಟ ಅಲ್ಲದ ಸಂಕ್ಷೇಪ ಚಾರಿಕ ಕಾಶಿ ಪರೀಕ್ಷೆದಾಗ ವೇದಾಂತ ಆಚಾರ್ಯ ಮಾಡ್ಬೇಕಂದ್ರೆ ಅದ ಐತಿ. ಅದ್ರದ್ದು ಪೇಪರ್ ಪರೀಕ್ಷೆ ಕೊಡ್ಬೇಕ ಹೆಂಗೈತಿ. ಅದಕ್ಕೆ ಶಂಕರ ವೇದಾಂತ ತಗೊಂಡು ಅದು ಪರೀಕ್ಷೆ ಬಿಡ್ಬೇಕಾಗತ್ತೆ. ಈ ರೀತಿ ಸರ್ವಜ್ಞಾತ್ಮನ ಮುನಿನೇ ಕಿಂಚಿತ್ ವೇದ ಪ್ರತಿಪಾದನೆ ಕಿಯಾ ಹೈ. ಅದಕ್ಕೆ ಅಲ್ಲಿ ನೋಡಿ ಅಷ್ಟು ವಿಚಿತ್ರ ಐತಿ. ಅದಕ್ಕ ವೇದಾಂತದಲ್ಲೇ ಯಾರ್ಯಾರು ಏನೇನು ಅವರು ಗ್ರಂಥಗಳು ಯಾವುವು, ಅವರು ಅದರಲ್ಲಿ ಹೇಳಿದ್ದೇನು ಇದು ಗೊತ್ತಬೇಕಲ್ಲ. ಎಲ್ಲ ಬರೀ ಹೆಸರು ಗೊತ್ತಿದ್ರು ನಡೆಯಂಗಿಲ್ಲ, ಅವ್ರು ಗ್ರಂಥ ಹೇಳಿದ್ರು ಗೊತ್ತು ನಡೆಯಂಗಿಲ್ಲ. ಆ ಗ್ರಂಥದಾಗ ಏನು ಬರ್ದಾರ ಅದು ಗೊತ್ತಬೇಕೆಂಬುದು. ಅಂದ್ರೆ ಏನು ಮರ್ಮ ಐತಿ ಇಲ್ಲಿ. ಅವ್ರು ಏನ್ ಹೇಳಕತ್ಯಾರು ಅಂದ್ರ, ಶಂಕರಾಚಾರ್ಯರ ಶಿಷ್ಯರು ಪದ್ಮಪಾದಾಚಾರ್ಯ ಅಂತೂ ಅದ, ಸುರೇಶ್ವರಾಚಾರ್ಯ ಅಂತೂ ಅದ. ಪದ್ಮಪಾದಾಚಾರ್ಯರು ಅವರು ಶಂಕರಾಚಾರ್ಯ ಶಿಷ್ಯರ. ಅವ್ರ ಗ್ರಂಥ ಬರೆದದ್ದೇನು ಪಂಚಪಾದಿಕ. ಶಂಕರಾಚಾರ್ಯರ ಶಿಷ್ಯ ಯಾರು? ಪದ್ಮಪಾದಾಚಾರ್ಯ. ಪದ್ಮಪಾದಾಚಾರ್ಯ ಬರೆದ ಗ್ರಂಥ ಯಾವುದು? ಪಂಚಪಾದಿಕ ಅನ್ನೋ ಗ್ರಂಥ ಐತಿ ಅವ್ರು. ಅದ್ರ ಕಥೆ ಬಹಳ ವಿಚಿತ್ರ ಐತಿ. ಅವರೊಂದು ಭಾರಿ ಗ್ರಂಥ ಬರೆದಿದ್ರು. ಅದು ಎಲ್ಲ ದ್ವೈತವಾದಿಗಳನ್ನು ಖಂಡನ ಮಾಡೋದು ಅಂತೇಳಿ ಬರೆದು ಬಿಟ್ಟಿದ್ರು. ಅದನ್ನು ಅವ್ರ ಸೋದರ ಮಾವ ಅವ ದ್ವೈತವಾದಿ ಇತ್ತು. ಅವ ಸಂಚಾರಕ್ಕೆ ಹೋಗುವಾಗ ಅವನಲ್ಲಿ ಅದು ತೋರಿಸಿದ ನಾ ಗ್ರಂಥ ಬರ್ದೇ ನೋಡ ತೋರಿಸಿದ್ರು. ನಮ್ಮ ಮತ ಎಲ್ಲ ತಿರುವಾಡಿ ಖಂಡನ ಬರ್ದಾನ ಅಂತೇಳಿ ಹೆಂಗ್ ಮಾಡ್ಬೇಕನ್ನೋದು ವಿಚಾರ ಮಾಡಿ ಮತ್ತ ನಾ ಎಲ್ಲಿ ಹೋಗಿ ಈಗ ಅಂದ ನಾವ್ ಜರ ಎಲ್ಲಾ ಕಡೆ ಜರ
ಭಾರತ ದೇಶದೊಳಗೆ ಸಂಚಾರ ಮಾಡಿ ಬರ್ಬೇಕಂತೇಳಿ ವಿಚಾರ ಐತಿ ಅನ್ನೋಣ. ಹಂಗಾರ ಅಂಕತ ನಾ ಜರ ಓದ್ತೇನೆ, ನನ್ನಲ್ಲಿ ಇರ್ಲಿ ಓದ್ ಹಂಗಾರ ಅಂತೇಳಿ ಬಿಟ್ಟು ಆದ. ಅವನು ಈ ಗ್ರಂಥ ನಮ್ಮ ಮತ ಎಲ್ಲ ಕಂಟ್ರೋಲ್ ಮಾಡಿ ಪಕ್ಕ ಆಳಿಗೆ ಹಚ್ಚಿ ಬಿಡ್ತೈತಿ, ಇದು ಹಿಂಗೈತಿ, ಇದನ್ನ ಮುಗಿಸೇ ಬಿಡ್ಬೇಕಂದ. ಮುಗಿಸೇ ಬಿಡ್ಬೇಕಂತ ಏನ್ ಮಾಡಿದ, ಮುಗಿಸೇನಂದ್ರೆ ಈಗ ಹಂಗನ ಅದನ್ನ ಸುಟ್ಟು ಬಿಡ್ತೀನಿ ಅಂದ್ರ ಮತ್ ನಾಳೆ ನಾನ್ ಮೇಲೆ ಹೋಗ್ತಾನೆ. ಅದಕ್ಕಾಗಿ ಮನೆಯಾಗ ಗ್ರಂಥ ಇಟ್ಟು ಮನಿಗೆ ಬೆಂಕಿ ಇರ್ತದ. ಆ ಒಂದು ಗ್ರಂಥ ಸುಡೋಸಲ ಮನಿಗೆ ಬೆಂಕಿ ಹಚ್ಚಿ ಮನಿ ಎಲ್ಲ ಸುಟ್ಟು ಹೋದಪ್ಪ, ಅದ್ರಾಗ ನಿನ್ ಗ್ರಂಥ ಹೋಗ್ಬಿಟ್ಟು ನಾ ಏನ್ ಮಾಡ್ಲಿ, ನಮ್ಮ ಮನಿನ ಹೋದ್ ನೋಡ. ಅವಾಗ ಇವ್ರ ಏನಾದ್ರು ಗೊತ್ತೇನ, ಯಾರು ಪದ್ಮಪಾದಾಚಾರ್ಯರು ಅವ್ರೇನಂದ್ರು, ಗ್ರಂಥ ಹೋಗೈತೆ ಹೋಗ್ಲಿ ಬಿಡ, ನನ್ ತಲೆ ಏನ್ ಹೋಗಿಲ್ಲ, ನನ್ನ ಬುದ್ಧಿ ಐತಿ, ಇನ್ನೂ ಅಂತ 10 ಗ್ರಂಥ ಬರೀಬಹುದು ನಾ ಅಂತ. ಅಂತೂ ಮತ್ತೂ ಹುಟ್ಟತೈತೆ ಅನ್ನ. ಅಂದ್ರೆ ಏನ್ ಮಾಡ್ಬೇಕಿನ್ನ ಇನ್ನೊಮ್ಮೆ ಹುಟ್ಟಲಾರ್ದಂಗ ಅಂದ್ರೆ ಬರಿಲಾರ್ದಂಗ ಮಾಡ್ಬೇಕಂತೇಳಿ ಅವನು ಊಟದಾಗ ಏನೋ ಹಾಕಿಬಿಟ್ಟ. ಗ್ರಂಥರ ಸುಟ್ಟು ಬಿಟ್ಟಾನ. ಆದ್ರೂ ಮತ್ ಬರಿತೇನೆ ತಗೋ ಅಂತ. ಎಲ್ಲ ಇವನು ಇನ್ನ ಬರಿತಾನೆ, ಇನ್ ಹೆಂಗ ನಮ್ಮ ಮತ ಬಾಳ ಕಂಡನ್ ಮಾಡ್ಬಿಡ್ತಾನೆ, ಇನ್ ಏನ್ ಮಾಡ್ಬಿಡ್ತ ಅಂತೇಳಿ ಅವನು ಬುದ್ಧಿನ ಭ್ರಷ್ಟ ಆಗುವಂಗ ಅನ್ನ ಊಟದಾಗ ಹಾಕಿಬಿಟ್ಟ. ಆವಾಗ ಅವನ ತಲಿ ಏನು ಅದು ಸುದ್ದಿ ಇಲ್ದಂಗ ಆಗ್ಬಿಡ್ತಾವ. ಹಿಂಗಾಗಿ ನಮ್ ಸೋದರ ಮಾವನ ನನಗೆ ಹಿಂಗ್ ಮಾಡಿಬಿಟ್ಟಂತೇಳಿ ಶಂಕರಾಚಾರ್ಯ ಅವೆಲ್ಲ ಹೋಗಬೇಡ ಅಂದಿದ್ರು. ನಾ ಜರ ಸಂಚಾರಕ್ಕೆ ಹೋಗ್ತೇನಿ ಅಂದ್ರ ಹೋಗಬೇಡ ಅಂದ್ರ. ಸರ್ವಜ್ಞೆ ಶಂಕರಂ ಶಂಕರಾಚಾರ್ಯ ಹೋಗಬೇಡ ಅಂದ್ರು. ಇಲ್ಲ ನಾ ಜರ ಸಂಚಾರ ಮಾಡೇ ಬರ್ತೇನೆ ಅಂದ್ರೆ ಇದು ಎಲ್ಲ ತೋರಿಸಿ ಅವ್ರಿಗೆ ಇದು ಮಾಡ್ಬೇಕಂತ ಈಗ ಒಳಗಿರು ಅಂದ್ರೆ ಹೋಗ್ತೇನೆ ಅಂದ್ರೆ ಹೋಗ್ಕರೆ ಈ ಗ್ರಂಥ ಬಿಟ್ಟು ಹೋಗಂದ್ರ ಅದು ಬೇಕಾದ್ರೆ ನನಗೆ ಯಾಕಂದ್ರೆ ತೋರ್ಸೋದೈತಿಲ್ಲ. ಅವ್ರಿಗೆ ಗೊತ್ತಿತ್ತು ಅದು ಮುಂದಿದು ಹಾಳಾಗಿ ಹೋಗ್ಕೈತೆ ಅಂತೇಳಿ. ಬ್ಯಾಡ ಗ್ರಂಥನೇ ಬಿಟ್ಟು ಹೋಗಂದ್ರು. ಇಲ್ಲ ತಗೊಂಡು ಹೋದ ಕೂಡೇನ ಮತ್ತೆ ಬರಿತೇನೆ ಅಂದ್ಕೊಳ್ಳೇನ ಅದು ಊಟದಾಗ ಹಾಕಿ ತಲೆ ಬುದ್ಧಿನ ಭ್ರಷ್ಟ ಆಗು ಬಂದ ಅವ್ರ ಮುಂದೆ ಅಳ್ಕೋತ ಕೂತ. ನಂದು ಹಿಂಗ ಆತು, ಇನ್ನೊಂದು ಬರಿಬೇಕಂದ್ರ ಬುದ್ಧಿ ಕೆಲಸ ಮಾಡೋದು ಕರುಮರು ಹಿಡಿದ್ಬಿಟ್ಟೈತಿ. ಆವಾಗ ಅವನ್ ಬರದ ಮೇಲೆ ಒಂದು ಸ್ವಲ್ಪ ಅಂದ್ರೆ 5 ಪಾದಗಳ ಪರ್ಯಂತರ ಶಂಕರಾಚಾರ್ಯ ಮುಂದೆ ಗುರುವಿನ ಮುಂದೆ ಓದ್ ಹೇಳಿದ್ದ, ನಾ ಬರ್ದೇನೆ ಹೆಂಗ್ ಬರ್ದೇನೆ ನೋಡ್ರಿ ಅಂತ ಹೇಳಿ. ಅವ ಎಲ್ಲಿ ತನ 5 ಅದು ದೊಡ್ಡ ಗ್ರಂಥ ಬರ್ದಿದ್ದ. 5 ಪಾದಗಳ ಪರ್ಯಂತರವಾಗಿ ಅವು ಓದಿ ಹೇಳ್ಕೋತ ಹೋದ. ಅನಾನ ಅದು ಬರಾಬರಿ ಬರ್ದಿ ಹೇಳತ್ತಂದ್ರು. ಮತ್ ಸುಟ್ಟು ಹೋತು. ಅದು ನನಗೀಗ ಬರೀಬೇಕಂದ್ರೆ ಬುದ್ಧಿ ಅಂತೂ ಭ್ರಷ್ಟ ಆಗಿ ಹೋಗೈತಿ. ನಾ ಹೆಂಗ್ ಮಾಡಿ ನಂದು ಏನು ಹಾಳಾಗಿ ಹೋತು, ಎಲ್ಲ ನನ್ನ ಜೀವನ ಹಾಳಾಯ್ತು ಅಂದಾಗ ಏನ್ ಮಾಡ್ಬೇಕು ಅನ್ನೋಣ. ಆವಾಗ ಶಂಕರಾಚಾರ್ಯ ನೀ ಎಷ್ಟು ನನಗೆ ಓದ್ ಹೇಳಿಲ್ಲ ಅದ್ ನನಗೆ ನೆನಪೈತ. ನಾ ಹೇಳ್ಕೋತ ಹೋಗ್ತೀನಿ, ಬರೀ ನೀ ಹೇಳುದು ನಾನ್ ತಲೆಯಾಗ ಐತಿ, ಅಲ್ಲಿ ಜೆರಾಕ್ಸ್ ಆಗೈತಿ, ಅಲ್ಲಿ ಪ್ರಿಂಟ್ ಐತಿ ಅಂತ ಅವ್ರು ಹೇಳ್ಕೋತ ಹೋದ್ರು. ಅವ್ ಬರ್ಕೋತ ಹೋದ. ಅದು 5 ಪಾದ ಪಂಚಪಾದಿಕಾಗೈತ ಹಿಂಗ್ ಕಥೆ ಐತ. ಆ ಗ್ರಂಥದಾಗ ಇವು ಒಪ್ಪುದ್ರು. ಸಾಮಾನ್ಯ ಆಧಾರ ವಿಶೇಷ ಅಧಿಷ್ಠಾನ ಅಂತ ಇವರು ಸಂಕ್ಷೇಪ್ಯಾಧಿಕಾರ ಹೇಳ್ಯಾರಲ್ಲ, ಇಲ್ಲ ತರ ಹಂಗಿಲ್ಲ. ಆ ಸಾಮಾನ್ಯ ಆಧಾರ ಅಧಿಷ್ಠಾನ ಒಂದ ಅವ್ರ ಪಂಚಪಾದಿಕೆಯಲ್ಲಿ ಬರ್ತಾರೆ. ಹಿಂಗ ಇಬ್ಬರಲ್ಲಿ ಭೇದ ಐತಿ. ವೇದಾಂತಿಗಳಲ್ಲೇನೆ ಹಿಂಗೈತಿ. ಇಟ್ಟೆಲ್ಲ ಗೊತ್ತಬೇಕಲ್ಲ. ಆ ಗ್ರಂಥಗಳು ಗೊತ್ತಬೇಕು, ಗ್ರಂಥದಾಗ ಏನು ಬರ್ದಾರದು ಗೊತ್ತಬೇಕು, ಹಿಂಗೆಲ್ಲ ಐತಿ. ಹೇಳಿ ಅದಕ್ಕ ಸಾಮಾನ್ಯ ವಿಶೇಷ ಬೇರೆ ಬೇರೆ ಅಲ್ಲ, ಎರಡು ಒಂದಾರ್ಥ. ಸಂಖ್ಯೇಪ್ಚಾರ್ಯ ಇವರು ಪದ್ಮಪಾದಾಚಾರ್ಯ ಹೇಳ್ತಾರೆ. ಆದ್ರೆ ಅಧಿಷ್ಠಾನ್ ಇದು ಸಂಕ್ಷೇಪ್ಚಾರ್ಯಕಾರ ಸರ್ವಜ್ಞಾತ್ಮ ಮುನಿಗಳು ಇಲ್ಲ. ಆಧಾರ ಅಂದ್ರೆ ಬೇರೆ, ಅಧಿಷ್ಠಾನ ಅಂದ್ರೆ ಬೇರೆ. ಇವರು ಇಷ್ಟು ಇಬ್ಬರಲ್ಲಿ ಭೇದ. ಈಗ
12 ಬಂದ್ಬಿಟ್ಟೈತಿ. ಇಲ್ಲಿ ತಗೋ, ಇಲ್ಲಿ ಮುಂದೆ ಹೋಗಿ ಬರೋದು ನಡಿ. 150 ಮುಗಿಸಿ. ಹಾ 150 ಹಾ ಅಂದ್ರ 150 ಸಮಯ ನೋಡುದು ಇದ ಕಡಿದೈತಿ. ಈಗ ಹುಬ್ಬಳ್ಳಿ ಅವರು ಅಲ್ಲಿ ಹುಬ್ಬಳ್ಳಿ ಸಿದ್ಧಾಂತ ಮಾಡಿದಾಗ ನನಗೆ 1 ತಿಂಗಳು ಶಾಸ್ತ್ರ ಹೇಳಕ್ ಬರಬೇಕು. ಇಲ್ಲಿಕಂದ್ರೆ ನಾವು ಹುಬ್ಬಳ್ಳಿ ಇಲ್ಲಿ ಜಮಖಂಡಿ ಇದು ಕಡಿ ಶಾಸ್ತ್ರ ಇದು. ಆದ್ದರಿಂದ ಇನ್ನೊಂದ್ ಸ್ವಲ್ಪ ಹೋಗೋಣ. ಸಣ್ಣ ಸಣ್ಣ ಅದಾವ ಇಲ್ಲಿ. ಆತ್ಮಾಸೆ ಭಿನ್ನ ಕೈಯ ಏನು ಮತ್ತ ಅವ ಪ್ರಶ್ನೆ ಮಾಡ್ತಾನ. ಇಲ್ಲಿಕಂದ್ರ ಹುಡ್ಗ ಇಲ್ಲಿ ಪ್ರಶ್ನೆ ಮಾಡ್ತಾನೆ 150ರಿಂದ ಜಗತ್ ದ್ರಷ್ಟ ಆತ್ಮಾಸೆ ಭಿನ್ನ ಕೈಯಾಚೆ ಪ್ರಶ್ನೆ ಬ್ಯಾಡ ಇಲ್ಲಿಗೆ 12 ಆಯ್ತು. ಇನ್ನೊಂದು ಅವ್ರಿಗೆಲ್ಲ ಹೇಳ್ಬೇಕಲ್ಲ ಸಮಾಚಾರ ಇನ್ ಮುಂದ. ಇಲ್ಲಿಗೆ ಟಾಪ್ 1 ತಿಂಗಳು ಮತ್ತ ಅಲ್ಲಿ ಹೋಗ್ಬೇಕು. ನಾವ್ ಏನ್ ಮಾಡೋಣ, ನಾವು ಬಿಡವಲ್ರ ಅವ್ರು.